ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗಲೂ, ಧರ್ಮವಂತರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ನನ್ನ ಪ್ರೀತಿಯ ಭಕ್ತರೇ, ಹಾಗೆ ಗೆಳೆಯರೇ, ಹಾಗೆ ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಸದಾ ಒಳ್ಳೆಯದಾಗಲಿ. ಭಕ್ತರೇ ಅಥವಾ ಅಭಿಮಾನಿಗಳೇ, ನಿಮ್ಮಲ್ಲಿ ಈಗ ರಾತ್ರಿ 10 ಗಂಟೆ ಮೇಲೆ ಆಗಿದೆ. ಟೈಮು ರಾತ್ರಿ 10 ಗಂಟೆ ಮೇಲೆ ಆಗಿದೆ. ನಿಮ್ಮನ್ನೀಗ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂದರೆ ನನಗೆ ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗಿದೆ. ಮೈಂಡ್ ತುಂಬ ಬೇಜಾರಾಗಿದೆ. ಜೀವನದಲ್ಲಿ ಎಷ್ಟೋ ಮಂದಿ ಬೇಜಾರು ಅಂತಾರೆ. ರಾತ್ರಿ ಹೊತ್ತು ನಿದ್ರೆ ಬರಲ್ಲ, ಹಾಗೆ ಹೀಗೆ ಹೇಳ್ತಾರೆ. ಆದರೆ ನನಗೆ ಆ ಪರಿಸ್ಥಿತಿ ಏನೂ ಅಲ್ಲ. ಇಲ್ಲಿ ಸಾಮಾನ್ಯವಾಗಿ ನಾನು ನಿದ್ರೆ ಮಾಡೋದು ಪ್ರಾಜೆಕ್ಟ್ ವರ್ಕ್ ಇರುವಾಗ, ಅಂದರೆ ನಾನು ಏನಾದರೂ ಗುರಿ ಮುಟ್ಟಬೇಕಾದ್ರೆ ಆಗ ನಾನು ಹಗಲು ರಾತ್ರಿ ಕಷ್ಟಪಟ್ಟು ನಿದ್ರೆ ಕೆಟ್ಟು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಒಂದು ಸಂಶೋಧನೆ ಆಗಲಿ, ಏನೇ ಆಗಲಿ. ಇದು ನನ್ನ ಬಾಲ್ಯದಿಂದ ಕೂಡ ನನಗೆ ಅಭ್ಯಾಸ. ಆದರೆ ಈಗಿನ ಸಿಚುವೇಶನ್ ಏನಂದರೆ, ಸಾಮಾನ್ಯವಾಗಿ ಈ ಮಧ್ಯ ನಾನು 12 ಗಂಟೆ ಮೇಲೇ ನಿದ್ರೆ ಮಾಡೋದು. ಆದರೆ ಇವತ್ತು ಭಾನುವಾರ, ಆನ್ಲೈನ್ ಕ್ಲಾಸು ಅದು ಇದು ಇರೋದಿಲ್ಲ. ಸ್ವಲ್ಪ ಫ್ರೀ ಇದ್ದೀನಿ. ಭಾನುವಾರ ಸ್ವಲ್ಪ ಫ್ರೀ ಇದ್ದೀನಿ. ಆನ್ಲೈನ್ ಕ್ಲಾಸೆಲ್ಲ ಇರೋದಿಲ್ಲ. ಇವತ್ತು ರಜಾ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ನಮ್ಮದು ನಡೀತಾ ಇದೆ. ಕೆಲವು ಕಡೆ ಟ್ರಸ್ಟ್ ಕೂಡ ಆಗ್ತಾಯಿದೆ. ಟ್ರಸ್ಟ್ ಮಾಡೋ ಉದ್ದೇಶ ಏನಂದರೆ, ಕೆಲವರಿಗೆ ಉದ್ಯೋಗ ಸಿಗಲಿ ನಮ್ಮ ಗುರುಕುಲದ ವಿದ್ಯಾರ್ಥಿಗಳಿಗೆ ಅನ್ನೋ ಒಂದು ಅಭಿಪ್ರಾಯ. ಆದರೆ ಅದಕ್ಕೆ ಸಾಕಷ್ಟು ನೆಗೆಟಿವ್ ಕಾಮೆಂಟ್ಗಳು ಬಂದಿದೆ. ಬೇರೆ ಯಾರೂ ಅಲ್ಲ, ಇಲ್ಲಿ ಬಿಟ್ಟೋದಂಥ ಕೆಲವು ಶಿಷ್ಯೋತ್ತಮರು ಅಂತಿರಲ್ಲ ಅಂಥವ್ರು. ಅದು ಬಿಡಿ, ಶಿಷ್ಯರ ಕಡೆಯಿಂದನೂ ನನ್ನ ಧರ್ಮ ಕಾರ್ಯಕ್ಕೆ ಅಡೆತಡೆ, ಧರ್ಮ ಕಾರ್ಯಕ್ಕೆ ಸೇವೆಗೆ ಸಾಕಷ್ಟು ಅವಮಾನ ಅಪಮಾನ ಇದೆಲ್ಲ ಬಂದಿದೆ. ಹಾಗೇ ನನ್ನದೇ ಆದ ಕುಟುಂಬ ಬಂಧುಗಳು ಅಂತೀವಲ್ಲ, ಅವರಿಂದಲೂ ಕೂಡ ನನಗೆ ತೊಂದರೆಗಳಾಗಿದೆ. ತೊಂದರೆ ಅಂದರೆ ಅವರೇನು ನನಗೆ ದೈಹಿಕವಾಗಿ ಅಥವಾ ಹಣದ ವ್ಯವಹಾರ, ಆಸ್ತಿ ವ್ಯವಹಾರ ಇದು ಯಾವುದೂ ಇಲ್ಲ. ಯಾಕೆಂದರೆ ನನಗೆ ಬರಬೇಕಾಗಿರೋ ಆಸ್ತಿ ಯಾವುದೂ ಇಲ್ಲ. 1 ಇಂಚು ಭೂಮಿ ಕೂಡ ಇಲ್ಲ. ನಮ್ಮ ತಾತನ ಆಸ್ತಿ ಸದ್ಯಕ್ಕೆ ನಮಗೆ ಕಾನೂನು ಪ್ರಕಾರ ಯಾವುದು ಬರೋಂಥದ್ದಿಲ್ಲ. ಆಗಿರೋವಾಗ ಯಾವುದೇ ಆಸ್ತಿ ಪಾಸ್ತಿಗಳ ಗೊಡವೆ ನನಗಿಲ್ಲ. ಆದ್ದರಿಂದ ಆ ಫೀಲಿಂಗ್ ಇಲ್ಲ. ಯಾಕಂದರೆ ನನ್ನ ಹೆಸರಲ್ಲಿ ಯಾವುದೇ 1 ಇಂಚು ಭೂಮಿ ಇಲ್ಲ, 1 ಇಂಚು ಆಸ್ತಿ ಇಲ್ಲ, ಒಂದು ವೆಹಿಕಲ್ ಇಲ್ಲ, ಒಂದು ಸೈಕಲ್ ಕೂಡ ಇಲ್ಲ, ಒಂದು 2 ವೀಲರ್ ಕೂಡ ಇಲ್ಲ. ಇನ್ನು ಬ್ಯಾಂಕ್ಗಳಿಗೇನು ಲಕ್ಷ ಮೇಲೆ, ಲಕ್ಷ ಕೂಡ ಇಲ್ಲ ಬ್ಯಾಂಕ್ಗಳಲ್ಲಿ. ಇದ್ದರೆ 100, 200, 1000 ಆ ಥರ ಇರ್ಬೋದು ಅಷ್ಟೆ. ಅದು ಒಂದೇ ಒಂದು ಅಕೌಂಟು ಖರ್ಚಿಗೆ ಅಂತ. ಕೆಲವು ಸಾರಿ ಮಿನಿಮಮ್ ಬ್ಯಾಲೆನ್ಸ್ ಇರೋಲ್ಲ. ಬರೀ 50 ರೂಪಾಯಿ ಕೂಡ ಇರುತ್ತೆ, 200 ರೂಪಾಯಿ ಇರುತ್ತೆ ಮಿನಿಮಮ್ ಬ್ಯಾಲೆನ್ಸ್. ಆ ಥರ ಎಲ್ಲ ಆಗುತ್ತೆ. ಆದರೆ ಇವತ್ತಿನ ನನ್ನ ಪರಿಸ್ಥಿತಿ ಏನಪ್ಪ ಅಂದರೆ, ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನನ್ನ ಜೀವನದ ಸತ್ಯ ಕಥೆಯನ್ನು ನಿಮ್ಗೆ ಹೇಳಲಿಕ್ಕೆ. ಯಾಕೆಂದರೆ ಕಷ್ಟ ಅಂತೇಳಿ ಕೆಲವ್ರಿಗೆ ಟೆನ್ಷನ್ ಆದರೆ ಕಷ್ಟ ಮರೆಯೋಕ್ಕೆ ನಾನಾ ರೀತಿಯ ದಾರಿಗಳನ್ನು ಹುಡ್ಕೊಳ್ತಾರೆ ರಾತ್ರಿ ಹೊತ್ತು. ಆದರೆ ನಮ್ಮಂಥವ್ರ ಪರಿಸ್ಥಿತಿ ಹೆಂಗಪ್ಪ ಅಂದರೆ, ಯಾವುದಾದ್ರೂ ಟೆನ್ಷನ್ ಆದರೆ, ಏನಾದರೂ ಕಷ್ಟ ಬಂದರೆ ನಾವು ಯಾವುದೇ ಕುಡಿತಕ್ಕೆ ಒಳಗಾಗಲ್ಲ. ಕುಡಿಯೋ ಅಭ್ಯಾಸ ಇಲ್ಲ, ಅಥವಾ ಇನ್ನೇನೋ ಕೆಟ್ಟ ಕೆಲಸಗಳು ಮಾಡೋ ಅಭ್ಯಾಸ ಇಲ್ಲ. ನಾವೇನಿದ್ರೂ ದೇವ್ರ ಹತ್ರ ಹೇಳ್ಕೊತೀವಿ ನಮ್ಮ ಕಷ್ಟನ. ಆದರೆ ಈಗ ಗುರುಕುಲ ಸ್ಟಾರ್ಟ್ ಆದಮೇಲೆ, ಇಲ್ಲ ಆನ್ಲೈನಲ್ಲಿ ನಾನು ಯೂಟ್ಯೂಬಲ್ಲಿ ಕೂತ್ಕೊಂಡ್ಮೇಲೆ ನಾನು ಯಾರ ಹತ್ರ ಹೇಳ್ಕೊಬೇಕು ನನ್ನ ಕಷ್ಟನ? ಪೂರ್ತಿಯಾಗಿ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಯಾರ ಹತ್ರನೂ. ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಂಥ ವಿಚಾರಗಳು ಇರುತ್ತೆ. ಕೆಲವೊಂದು ಹೇಳ್ಕೊಳಕ್ಕಾಗುತ್ತೆ ಅಂಥ ವಿಚಾರನೂ ಇರುತ್ತೆ. ಈಗ ಸದ್ಯಕ್ಕೆ ನಾನು ನಿಮಗೆ, ಎಷ್ಟೋ ಜನ ರಾತ್ರಿ ಹೊತ್ತು ಪಾಪ ನಿದ್ರೆಗೆಟ್ಟು ಮನೆಗಳಲ್ಲಿ ಇರ್ತಾರೆ.
ಕೆಲವರಿಗೆ ಅವರ ಅಪ್ಪ ಅಮ್ಮ ತೀರೋಗಿರ್ತಾರೆ, ಅಂದರೆ ಸತ್ತು ಹೋಗಿರ್ತಾರೆ. ಕೆಲವರಿಗೆ ಮಕ್ಕಳು ಸತ್ತು ಹೋಗಿರ್ತಾರೆ, ಕೆಲವ್ರಿಗೆ ಗಂಡಂದ್ರು ಸತ್ತೋಗಿರ್ತಾರೆ, ಕೆಲವ್ರಿಗೆ ಹೆಂಡ್ತೀರು ಸತ್ತೋಗಿರ್ತಾರೆ, ಕೆಲವರು ಅಣ್ಣ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ತಾತಾಜಿ ಇಂಥವ್ರು ಸತ್ತು ಹೋಗಿರ್ತಾರೆ. ಅದು ಸತ್ತು ಹೋಗಿ ಎಷ್ಟೋ ವರ್ಷ ಆಗಿರುತ್ತೆ. ಫ್ರೆಂಡ್ಸು ಸತ್ತು ಹೋಗಿರ್ತಾರೆ, ಲವ್ವರ್ಸು ಸತ್ತು ಹೋಗಿರ್ತಾರೆ, ಎಷ್ಟೋ ದಿನ ಆಗಿರ್ತದೆ. ಆಮೇಲೆ ಅದನ್ನು ಮಾರಿತಾ ಲಾಸ್ಟ್ಗೆ ಅವರು ಮರೆತು ಹೋಗ್ತಾರೆ ಬಿಡಿ, ಅದು ಬೇರೆ ವಿಚಾರ. ಆದರೆ ಬದುಕಿದ್ದೇ ಕೆಲವು ನಮ್ಮ ಸ್ನೇಹಿತರುಗಳು ಅಥವಾ ಹೆಂಡತಿ ಅಥವಾ ಮಕ್ಕಳು ಅಥವಾ ಇನ್ಯಾರೋ ನಮಗೆ ಕಷ್ಟ ಕೊಡ್ತಿದ್ರೆ, ಮಾನಸಿಕವಾಗಿ ಅವಮಾನ ಅಪಮಾನ ಮಾಡ್ತಿದ್ರೆ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು? ಇದ್ದ ಕಡೆನೇ ಇದ್ದರೆ ಬೇಜಾರಾಗುತ್ತೆ, ಕುಂತ ಕಡೆನೇ ಕುಂತ್ರೆ ಬೇಜಾರಾಗುತ್ತೆ. ಅದಕ್ಕೆ ಹೊರಗಡೆ ಹೊರಟೋಗ್ಬೇಕು, ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕು ಅಲ್ವಾ? ಏನೋ ಒಂದು ವಿಚಾರ ಮಾತಾಡಿಕೊಂಡು ಅಥವಾ ಏನೋ ಒಂದು ತಮ್ಮ ಕಷ್ಟನ ನೆನ್ಕೊಂಡು. ಇದರಲ್ಲಿ ನನ್ನ ಜೀವನದ ಸತ್ಯಕತೆ ಭಾಗ 11 ಅನ್ಕೊತೀನಿ. ಇದು ಯೋಗಿ ಜೀವನ ಸತ್ಯಕತೆ ಭಾಗ 11 ಅನ್ಕೊತೀನಿ. ಸದ್ಯಕ್ಕೆ ನಾನು ಈಗ ನಿಮ್ಮನ್ನು ಹೊರಗಡೆ ಕರ್ಕೊಂಡೋಗಿ ಒಂದೆರಡು ನನ್ನ ವಿಚಾರಗಳನ್ನು ಹೇಳ್ತೀನಿ. ನಾನು ಯೂಟ್ಯೂಬಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣ ಚಂದ್ರಯಾನ 3 ಅನಿಸುತ್ತೆ. ಕಾರಣ ಶಿವನ್ ಇದ್ರಲ್ಲ, 2 ಪೈಲರ್ ಆಯ್ತಲ್ಲ, ಚಂದ್ರಯಾನ ಪೈಲರ್ ಆಯ್ತಲ್ಲ ದಕ್ಷಿಣ ಧ್ರುವಕ್ಕೆ ಹೋಗೋವಾಗ. ಆವಾಗ ಶಿವನ್ನು ಮೋದಿಜಿ ಒಬ್ರಿಗೊಬ್ರು ಅಪ್ಕೊಂಡು ಆಳ್ಕೊಂಡ್ರು. ಶಿವನ್ ಅಧ್ಯಕ್ಷರು, ಇಸ್ರೋ ಅಧ್ಯಕ್ಷರು. ಆಮೇಲೆ ಮೋದಿಜಿ ಅವ್ರಿಗೆ ಹೇಳಿದ್ರು, ಪರವಾಗಿಲ್ಲ 90% ಸಕ್ಸಸ್ ಆಗಿದೆ, ಇನ್ನೇನು 10% ಎಲ್ಲ ಪೈಲರ್ ಆಗಿರೋದು ದಕ್ಷಿಣ ಧ್ರುವದಲ್ಲಿ ಚಂದ್ರನ ಮೇಲೆ, ಅದಕ್ಕೆ ಯಾಕೆ ಫೀಲಿಂಗ್ ಮಾಡ್ತೀಯಾ? ಇಷ್ಟಾದರೂ ನಾವು ಸಕ್ಸಸ್ ಮಾಡಿದ್ದೀವಲ್ಲ, ಕಡಿಮೆ ಸಮಯದಲ್ಲಿ ಕಡಿಮೆ ಬಜೆಟಲ್ಲಿ. ಹೀಗೆ ಸಂತಾನ ಹೇಳಿದ್ರು, ಮತ್ತೆ ಪ್ರಯತ್ನ ಪಡು. ಈ ರೀತಿ ಮೋದಿಜಿ ಶಿವನ್ಗೆ ಸಂತೈಸಿ ಹೋದರು. ಅನಂತರ ಮಾಧ್ಯಮಗಳಲ್ಲೆಲ್ಲ ನಾನು ನೋಡಿದೆ, ಪೇಪರ್ನಲ್ಲಿ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಹೊಗಳಿದ್ರು ಶಿವನ್ನ, ಇಸ್ರೋ ಕಂಪ್ನಿಯನ್ನು, ಅಲ್ಲಿನ ಕೆಲಸಗಾರರನ್ನು, ವಿಜ್ಞಾನಿಗಳನ್ನು, ಕೆಳವರ್ಗದಿಂದ ಮೇಲವರ್ಗದ ಎಲ್ಲ ಕೆಲಸಗಾರರಿಗೆ, ಸಾಧಕರಿಗೆ, ಸಂಶೋಧಕರಿಗೆ ಹೊಗಳಿದ್ರು. ಚಂದ್ರಾಲೋಕದಲ್ಲಿ ದಕ್ಷಿಣ ಧ್ರುವದಲ್ಲಿ ಇನ್ನೇನು ಸ್ವಲ್ಪ ಇದ್ದಂಗೆ ಅಲ್ಲಿ ಫೈಲರ್ ಆಯಿತು. ಅಲ್ಲಿವರೆಗೂ ನಾವು ಸಾಧನೆ ಮಾಡಿದ್ದೀವಲ್ಲ, ಅಮೇರಿಕಾ, ರಷ್ಯಾ ಇತ್ಯಾದಿ ದೇಶಗಳ ಮುಂದೆ ನಾವು ತಲೆ ಎತ್ಕೊಂಡು ನಿಲ್ಲೋ ಥರ ಸಾಧನೆ ಮಾಡಿದ್ವಿ. ಪರವಾಗಿಲ್ಲ, ನೆಕ್ಸ್ಟ್ ಪ್ರಯತ್ನದಲ್ಲಿ ಪೂರ್ತಿ ಸಕ್ಸಸ್ ಆಗೋಣ, ಈ ಬಾರಿ 90% ಆಗಿದ್ದೀವಿ ಅಂತ ಎಲ್ಲ ಕಡೆ ಪೇಪರ್ ಮೀಡಿಯಾಗಳಲ್ಲಿ ಹೊಗಳಿದ್ರು ಜನ. ಎಲ್ಲರೂ ಖುಷಿಯಾಗಿದ್ರು, ಯಾರೂ ಫೀಲಿಂಗ್ ಮಾಡಲಿಲ್ಲ. ಆಗ ನನಗೊಂದು ಐಡಿಯಾ ಬಂತು, ನಾನೇಕೆ ಮೂಲೆಯಲ್ಲೇ ಯಾವಾಗ ಕೂತ್ಕೊಂಡಿರಬೇಕು? ನಾನು ಏನಾದರೂ ಹಿಂದೆ ಏನು ನಾನು ಸಾಧನೆ ಮಾಡಿದ್ದೀನಿ, ಆ ಸಾಧನೆ ಮಾಡಿದ ಮೇಲೆ ಈ ಜಗತ್ತಿಗೆ ಕೊಡೋಕ್ಕಾಗಲಿಲ್ಲ. ನಾನು ಸುಮಾರು ವರ್ಷಗಳ ಕಾಲ ಕಷ್ಟಪಟ್ಟೆ. ನನ್ನ ಚಿಕ್ಕ ಹುಡುಗನಿಂದ 13 ವಯಸ್ಸಿನಿಂದ, ನನ್ನ ಬಾಲ್ಯದಲ್ಲೇ 13ನೇ ವಯಸ್ಸು, ಆಗ ನಾನು ಈ ಆಧ್ಯಾತ್ಮಕ್ಕೆ ಬಂದಿದ್ದು. ಅಲ್ಲಿಂದ ಈಗ ಜಸ್ಟ್ 2022ನೇ ಇಸ್ವಿ ಅನಿಸುತ್ತೆ, ಅಲ್ಲಿವರೆಗೂ ನಾನು 23 ಅಲ್ಲಿವರೆಗೂ ನಾನು ಅನಾಥನಾಗೆ, ಏಕಾಂಗಿಯಾಗೆ, ಅಜ್ಞಾತವಾಸದಲ್ಲೇ ಇದ್ದೆ. ಆಮೇಲೆ ಅನ್ನಿಸ್ತು, ಈ ಶಿವನ್ನು ಮೋದಿಜಿ ಮೀಡಿಯಾಗಳಲ್ಲಿ ಚಂದ್ರಯಾನ 2 ಇದೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು, ನಾನೇನು ಅನ್ಕೊಬಿಟ್ಟಿದ್ದೆ, ಪೂರ್ತಿಯಾಗಿ ಸಾಧನೆ ಮಾಡಬೇಕು, ಆಮೇಲೆ ಹೊರಗಡೆ ಬರಬೇಕಂತ ಅಂದ್ಕೊಂಡೆ. ಯಾಕಂದರೆ ನಾನು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಆಮೇಲೆ ಅನ್ನಿಸ್ತು, ಸ್ವಲ್ಪ ನಾನು ಪ್ರಯತ್ನ ಪಡೋಣ ಇನ್ನು ಮುಂದಕ್ಕೆ. ಇಲ್ಲಿವರೆಗಾದರೂ ನಾನು ಸಾಧನೆ ಮಾಡಿದ್ದೀನಲ್ಲ, ನಾನೇನು ಮಾಡಿದ್ದೀನಿ ಅದನ್ನು ಈ ಜಗತ್ತಿಗೆ ಕೊಡೋಣ. ಇಷ್ಟಕ್ಕೂ ನಾನು ಏನು ಮಾಡಿದ್ದೀನಿ ಆಧ್ಯಾತ್ಮದಲ್ಲಿ, ಸಾಕಷ್ಟು 40 ವರ್ಷಗಳ ಕಾಲ ಆಧ್ಯಾತ್ಮದಲ್ಲಿ ನನ್ನ ಸಾಧನೆ ಆಗಿದೆ, ವೈಜ್ಞಾನಿಕವಾಗಿ ಆಗಿದೆ. ಎಷ್ಟೋ ಸಂಶೋಧನೆ, ಎಷ್ಟೋ ವಿಜ್ಞಾನಿಗಳು, ಸ್ಟೂಡೆಂಟ್ಸು, ಪ್ರೊಫೆಸರ್ಗಳು, ಡಾಕ್ಟ್ರುಗಳು, ಇವ್ರ ಜೊತೆ ಎಲ್ಲ ನಾನು ಬೆರೆತು, ಇಂಜಿನಿಯರ್ಗಳು, ವಿಜ್ಞಾನಿಗಳು, ಇವ್ರ ಜೊತೆ ಎಲ್ಲ ಬೆರೆತು ನಾನು ಸಂಶೋಧನೆ ಮಾಡಿದ್ದೀನಿ. ಅದರಲ್ಲೂ ಬಯೋಕೆಮಿಸ್ಟ್ರಿ, DNA ಬಗ್ಗೆ, ಜೆನೆಟಿಕ್ ಇಂಜಿನಿಯರಿಂಗಲ್ಲಿ DNA ಬಗ್ಗೆ, ಹಾಗೆ ಡಿಫೆನ್ಸ್, DRDO ಅಲ್ಲಿ ಕೂಡ ಸಾಕಷ್ಟು ಅನುಭವ ಇದೆ. ಎಲ್ಲ ಕಡೆ ಕಡಿಮೆ ಸಮಯ ಆದರೂ ಕೂಡ ಕೆಲವು ಕಡೆ ಅನುಭವ ಜಾಸ್ತಿ ಇತ್ತು. ನನಗೆ ಬೇಕಾಗಿರೋ ಒಳ್ಳೆ ವಿಜ್ಞಾನಿಗಳು, ಒಳ್ಳೆ ಹೆಲಿಕಾಪ್ಟರ್, ಪ್ಲೇನ್ ಇತ್ಯಾದಿ ಡ್ರೈವರ್ಗಳು, ಇಂಜಿನಿಯರ್ಗಳು, ಇನ್ನೂ ಬೇರೆ ಸಂಬಂಧಪಟ್ಟಂಥ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳು ನನಗೆ ಸಾಕಷ್ಟು ಸಹಕಾರ ನೀಡಿ ಜ್ಞಾನ ಕೊಟ್ಟಿದ್ದರು. ನಾನು ಅವ್ರ ಜೊತೆ ಎಲ್ಲ ಬೆರೆತು ಕೆಲವು ಕಡೆ ಎಲ್ಲ ಸಂಶೋಧನೆ ಮಾಡಿದ್ದೀನಿ. ಇದನ್ನೆಲ್ಲ ನಾವು ಯಾರಿಗೂ ಹೇಳ್ಕೊಳಂಗಿಲ್ಲ. ಸೆಲ್ಫ್ ರಿಸರ್ಚರ್ ಅಂದರೆ ಸ್ವಯಂ ಸಂಶೋಧಕ ನಾನು.
ಸ್ವಂತ ಒಂದು ಸಂಶೋಧನಾ ಕೇಂದ್ರ ಇಟ್ಕೊಂಡು ಮಾಡಿದ್ದು ಸುಮಾರು ವರ್ಷಗಳ ಕಾಲ. ಆದರೆ ಕಡೆಗೆ ಸಕ್ಸಸ್ ಆದೆ. ಎಷ್ಟರ ಮಟ್ಟಿಗೆ ಅಂದರೆ ಚೈನಾ, ಬ್ಯಾಂಕಾಕ್, ಮಲೇಷ್ಯಾ ಕೆಲವೊಂದು ಕಂಪನಿಗಳ ಜೊತೆ ಶೇರ್ ಮಾಡಿಕೊಂಡು ಅದು ಸ್ವಲ್ಪ ಕಾಲ ಆದರೂ ಕೂಡ ಯಶಸ್ಸನ್ನು ಕಂಡ್ವಿ. ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಅದು ಯಾವ ರೀತಿ ಆಯಿತು, ಎಷ್ಟಾಯಿತು ಅದೆಲ್ಲ ಬೇರೆ ವಿಚಾರ. ಅದು ನಮ್ಮ ಪರ್ಸ್ನಲ್ ಇರುತ್ತೆ, ಹೇಳ್ಕೊಳಂಗಿಲ್ಲ, ಎಲ್ಲ ತೋರಿಸ್ಕೊಳಂಗಿಲ್ಲ. ಇಲ್ಲಿ ಏನಪ್ಪ ವಿಚಾರ ಅಂದರೆ, ಇವತ್ತು ನನಗೆ ನಮ್ಮದೇ ಕುಟುಂಬಗಳಲ್ಲಿ ನನಗೆ ಕೆಲವೊಂದು ಅವರೇನು ನನಗೆ ಅಂದಿಲ್ಲ, ಬೇರೆಯವ್ರು ಯಾರು. ಆದರೆ ಅವ್ರು ಹೀಗಿರಬೇಕು, ಹಾಗಿರಬೇಕು ಅಂತ ನಾವು ಬಯಸ್ತೀವಿ. ಹೆಂಡತಿ ಹೀಗೆ ಒಳ್ಳೆ ಥರ ಇರಬೇಕು, ಮಕ್ಕಳು ಇದೇ ಥರ ಒಳ್ಳೆ ಥರ ಇರಬೇಕು, ನಮ್ಮ ಅಣ್ಣ ತಮ್ಮ ತಂಗಿ ಇನ್ನೊಬ್ಬರು ಮತ್ತವರು ಹೀಗೆ ಒಳ್ಳೆ ಥರ ಇರಬೇಕಂತ ನಾವು ಬಯಸ್ತೀವಿ. ಅವರ ಹಾಗೆ ಇಲ್ಲದೆ ಇರೋವಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಮ್ಮ ತತ್ವಗಳಿಗೆ, ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರೋವಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಇಷ್ಟಕ್ಕೂ ನನ್ನ ತತ್ವ ಸಿದ್ಧಾಂತ ಏನು ನೋಡ್ರಿ, ಮನುಷ್ಯ ಭೂಮಿಯಲ್ಲೇ ಹುಡ್ತಾನೆ, ಇರ್ತಾನೆ, ಸಾಯ್ತಾನೆ. ಅವನು ಬಡವಾಗಿರಲಿ, ಶ್ರೀಮಂತ ಆಗಿರಲಿ, ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ, ಯಾವುದೇ ಜಾತಿ ಧರ್ಮ ಕುಲಕ್ಕೆ ಸೇರಿದವನಾಗಿರಲಿ, ಅದು ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಹುಟ್ಟುತ್ತೆ, ಇರುತ್ತೆ, ಹೋಗುತ್ತೆ. ಆದರೆ ಇದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು, ಸೋಜಿಗ ಸಂಗತಿ. ಆದರೆ ನಾವು ಯಾಕೆ ಹುಟ್ಟಿದ್ದೀವಿ, ಏತಕ್ಕಾಗಿ ಹುಟ್ಟಿದ್ದೀವಿ ಅಂತ ಯಾರೂ ಆಲೋಚನೆ ಮಾಡೋಕ್ಕೆ ಹೋಗಲ್ಲ. ಎಷ್ಟೋ ಮಂದಿ ಯಾವಾಗಲೂ ತಮ್ಮ ಜೀವನೋಪಾಯಕ್ಕೆ ಅಕ್ಕಪಕ್ಕ ಇರೋರು ಹೊಟ್ಟೆ ತುಂಬಿಸ್ಲಿಕ್ಕೆ ಅಥವಾ ಅವ್ರ ಹತ್ರ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ. ಇಲ್ಲಿ ಅದು ಯಾಕೋ ನನಗೆ ಸರಿ ಕಾಣಿಲ್ಲ. ಚಿಕ್ಕ ಹುಡುಗಯಿಂದ ನಾನು ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಆದರೆ ನಾನು ಒಬ್ಬ ಬದುಕಿ ನಮ್ಮ ಮನೆಯವ್ರಿಗೆ, ಅಕ್ಕಪಕ್ಕದವ್ರಿಗೆ ಯಾರಿಗೂ ನಾನು ಸಹಾಯ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ. ನನ್ನ ತಾಯಂದ್ರಿಗೆ, ಅಣ್ಣ ತಮ್ಮಂದ್ರಿಗೆ, ಅಣ್ಣನಿಗೆ, ಅತ್ತಿಗೆಗೆ, ತಂಗಿಗೆ, ಅವ್ರ ಮಕ್ಕಳಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆ ಯಾರಿಗೂ ನಾನು ಉದ್ಧಾರ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ಜಗತ್ತಿನ ಕಲ್ಯಾಣ ಆಗಬೇಕು. ಅದಕ್ಕಿರೋ ದಾರಿ ಅಂದರೆ ಒಂದು ಆಧ್ಯಾತ್ಮಿಕ ಜೀವನ, ಪಾರಮಾರ್ಥಿಕ ಜೀವನ ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾನು ಆಧ್ಯಾತ್ಮದಲ್ಲೇ ತೋಡ್ಕೊಂಡೆ ಚಿಕ್ಕ ಹುಡುಗಯಿಂದ. ನಾನು ಯಾರಿಗೂ ಏನೋ, ನಮ್ಮವ್ರಿಗೆ ಏನೂ ಮಾಡೋಕ್ಕಾಗದೇ ಇರೋ ಪರವಾಗಿಲ್ಲ, ಆಧ್ಯಾತ್ಮದಲ್ಲಿ ನಾನು ಸಕ್ಸಸ್ ಆದರೆ ಜಗತ್ತಿಗೆ ನಾನು ಕೊಡ್ಬೋದು ಅಂದ್ಕೊಂಡೆ. ಲಾಸ್ಟಿಗೆ ಅದು ಪರಿಪೂರ್ಣ ಆಗಲಿಲ್ಲ. ಅದಕ್ಕೆ ನಾನು ಹೊರಗಡೆ ಬರಲಿಲ್ಲ. ಆದರೆ ನಾನು ಹೊರಗಡೆ ಯೂಟ್ಯೂಬಲ್ಲಿ ಕೂತ್ಕೊಂಡಿದ್ದು ಯಾವಾಗಪ್ಪ ಅಂದರೆ, ಕೂತ್ಕೋಬೇಕಂತ ಯಾವಾಗ ಅನ್ನಿಸ್ತು ಅಂದರೆ, ಚಂದ್ರಯಾನ ಆಯ್ತಲ್ಲ, ಪೈಲರ್ ಆದರು ಚಂದ್ರಯಾನದಲ್ಲಿ ದಕ್ಷಿಣ ಧ್ರುವಕ್ಕೆ ಹೋಗೋಕ್ಕೆ. ಶಿವನ್ ಪಾಪ ಕಣ್ಣೀರು ಹಾಕಿದ್ರು ಆ ಟೈಮಲ್ಲಿ. ಮೋದಿ ಸಂತಾಯಿಸಿದರು. ಎಷ್ಟೋ ಮಂದಿ ಸಂತಾನ ಹೇಳಿ ಸಂತೈಸರು. ಆವಾಗ ನನಗನ್ನಿಸ್ತು, ಪರವಾಗಿಲ್ಲ, ನಾನು ಸ್ವಲ್ಪ ಸಾಧನೆ ಮಾಡಿದ್ದೀನಿ, ಅದನ್ನೇ ಜಗತ್ತಿಗೆ ಕೊಡೋಣ ಅಂತ ಹೊರಟೆ. ಗೊತ್ತಾಯ್ತಲ್ಲ ಇವರ, ಸ್ವಲ್ಪ ಆಚೆ ಹೋಗಿ ಓಡಾಡೋಣ. ನಾನು ನಿಮ್ಮನ್ನು ಆಚೆ ಕರ್ಕೊಂಡು ಹೋಗ್ತೀನಿ ಈಗ, ಓಕೆನಾ? ಆಚೆ ಮಾತಾಡ್ಕೊಂಡು ಹೋಗೋಣ. ಇವರ ಆಚೆ ಕಡೆ ನಾವು ಈಗ ಹೋಗೋಣ. ಟೈಮ್ ಎಷ್ಟಾಗಿದೆ ನೋಡೋಣ. ಮೊದಲು ಟೈಮ್ ನೋಡ್ರಿ, ಅಲ್ಲಿ ಕಾಣಿಸುತ್ತೆ ನಿಮಗೆ, 10:30 ಆಗಿದೆ ಅಲ್ವಾ? ರಾತ್ರಿ 10:30 ಆಗಿದೆ. ಪರವಾಗಿಲ್ಲ, ಹೋಗೋಣ, ಏನು ತೊಂದರೆ ಇಲ್ಲ. ಆಚೆ ಕಡೆ ಹೋಗೋಣ. ಇವರೇ, ಮೊದಲಿಗೆ ನಾನು ಈ ಮನೆಗೆ ನೋಡಿ, ಈ ಮನೆಗೆ ನಾನು ಬಂದಿದ್ದು 2019 ಇಸ್ವಿ. ಹೌದಾ? ಈ ಮನೆಗೆ ಇಲ್ಲೇನೂ ಇರಲಿಲ್ಲ. ಈ ಮನೆ, ಆ ಬಾತ್ರೂಮ್ ಇದೆ ನೋಡ್ರಿ ಆ ಕಡೆ, ಆ ಬಾತ್ರೂಮ್ ಟಾಯ್ಲೆಟು ಇರಲಿಲ್ಲ. ಬರೀ ಇಷ್ಟೇ ಮನೆ ಇತ್ತು, ಇಷ್ಟೇ ಮನೆ. ಅದರಲ್ಲೂ ಮೇಲ್ಗಡೆ ಮಳೆ ಬಿದ್ದರೆ ಎಲ್ಲ ಸುರಿತಿತ್ತು. ಕೆಳಗಡೆ ಫ್ಲೋರ್ ಇರಲಿಲ್ಲ, ನೆಲ ಇರಲಿಲ್ಲ, ಎಲ್ಲ ಗೆದ್ದಲು, ಅದು ಇದು ಇಲಿಗಳು, ಇನ್ನೊಂದು ಮತ್ತೊಂದು ಹಾಳಾಗಿತ್ತು. ಆ ಸಮಯದಲ್ಲಿ ಕೆಳಗಡೆ ಫುಲ್ ಎಲ್ಲ ಎತ್ಸ್ಬಿಟ್ಟು ಸಿಮೆಂಟ್ ಹಾಕಿಸ್ದೆ. ಹಾಗೆ ಮೇಲುಗಡೆನೂ ಸಿಮೆಂಟ್ ಹಾಕಿಸ್ದೆ. ಆಮೇಲೆ ಬಾತ್ರೂಮ್ ಟಾಯ್ಲೆಟು ಕಟ್ಸ್ಕೊಂಡ್ವಿ. ಸುಮಾರು ಒಂದು 25,000 ಖರ್ಚಾಯ್ತು ಇವರೇ. ಈಗ ನೋಡಿ, ಆಕಾಶದಲ್ಲಿ ನಿಮಗೆ
ಚಂದ್ರಬನ ರೋಹಿಣಿ ಮಾತೃಶಕ್ತಿ ಚಂದ್ರಭಗನ ಕಾಣಿಸ್ತಿದ್ದಾರೆ. ಇನ್ನು ಬೇರೆ ಏನೂ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದೊಂದು ಕಡೆ ಹಳ್ಳಿನಲ್ಲಿ ಲೈಟ್ಗಳು ಕಾಣುತ್ತೆ. ಹಳ್ಳಿನಲ್ಲಿ ಕಾಣಿಸ್ತಾರೆ ಲೈಟ್ಗಳು. ಗೊತ್ತಾಯ್ತಲ್ಲ. ಈಗ ನಾವು ಹೀಗೆ ಮುಂದಕ್ಕೆ ಹೋಗೋಣ, ಏನನ್ನ ಕಾಣುತ್ತೆ. ಗೊತ್ತಾಯ್ತಲ್ಲ. ಮುಂದಕ್ಕೆ ಹೋಗೋಣ. ನೋಡ್ಬೋದು ಇಲ್ಲೆಲ್ಲ ಹುಣಸೆ ಮರಗಳೆಲ್ಲ ಹೊಡೆದಾಕಿದ್ರು. ನಾವು ಮುಂದಕ್ಕೆ ಹೋಗೋಣ. ಈ ಕಡೆ ರಾತ್ರಿ ಹೊತ್ತು ಯಾರೂ ಇರಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ರಾತ್ರಿ ಹೊತ್ತು ಯಾರೂ ಇರಲ್ಲ. ಏನು, ರಾತ್ರಿ ಹೊತ್ತು ಯಾರೂ ಇರಲ್ಲ. ಇವರೇ, ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಏನಪ್ಪ ಸ್ಟೋರಿ ಅಂದರೆ, ಒಂದಾನೊಂದು ಕಾಲದಲ್ಲಿ, ಇದು ಸತ್ಯಕತೆ, ಸುಳ್ಳಲ್ಲ, ಒಂದು ಹಳ್ಳಿ ಇರುತ್ತೆ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿನಲ್ಲಿ ತಿನ್ನಲಿಕ್ಕೆ ಊಟಕ್ಕೆ ಇರೋದಿಲ್ಲ. ಎಲ್ಲರಿಗೂ ತಿನ್ನಲಿಕ್ಕೆ ಏನಿರೋದಿಲ್ಲ, ಊಟಕ್ಕೆ ಇರೋದಿಲ್ಲ. ಜನ ಎಲ್ಲ ಹಾಹಾಕಾರ ಇರುತ್ತೆ, ಅಂದರೆ ಬರಗಾಲ ಇರುತ್ತೆ. ಆ ಹಳ್ಳಿ ವಿಶೇಷ ಏನಪ್ಪ ಅಂದರೆ, ಅಲ್ಲಿ ಹೊರಗಡೆ, ಹಳ್ಳಿ ಹೊರಗಡೆ ಊರಿನ ಹೊರಗಡೆ ಅಂತೀವಲ್ಲ ಹಾಗೆ, ಊರಿನ ಹೊರಭಾಗದಲ್ಲಿ ಏನಿರುತ್ತಪ್ಪ ಅಂದರೆ, ಇಲ್ಲಿ ಇಳಿಬೇಕು, ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗುತ್ತೆ. ಊರಿನ ಹೊರಭಾಗದಲ್ಲಿ ಆಸ್ಪತ್ಕಟ್ಟೆಗಳಿರುತ್ತೆ. ಏನಿರುತ್ತೆ? ಆಸ್ಪತ್ಕಟ್ಟೆಗಳಿರುತ್ತೆ. ಊರಿನ ಹೊರಭಾಗದಲ್ಲಿ ಆಸ್ಪತ್ಕಟ್ಟೆಗಳಿರುತ್ತೆ. ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿವ್ರೆ. ಊರಿನ ಹೊರಭಾಗದಲ್ಲಿ ಆಸ್ಪತ್ಕಟ್ಟೆಗಳಿರುತ್ತೆ. ಆದರೆ ಇಲ್ಲೇನೋ ಇದೆ, ಇದು ತೋಟದ್ದೇನೋ ಇದೆ. ಈಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಇಲ್ಲೇನೋ ಕಟ್ಟಿದ್ದಾರೆ, ಒಂದು ದಿಷ್ಟಿ ಬೊಮ್ಮೆ. ಈ ತೋಟಕ್ಕೆ ದೃಷ್ಟಿ ಬೊಮ್ಮೆ ಅಂತಾರಲ್ಲ ಹಾಗೆ. ಕರೆಕ್ಟಾ? ಓಕೆ, ನಾವು ಮುಂದಕ್ಕೆ ಹೋಗೋಣ. ಇದೊಂದು ರಸ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆ ಕಡೆ ಹಳ್ಳಿ ಇರೋದು, ಲೈಟ್ಗಳು ಕಾಣುತ್ತಲ್ಲ, ಹಳ್ಳಿ ಇರೋದು ಆ ಕಡೆ. ಈಗ ನಾನು ಹೋಗ್ತಾ ಇರೋದು ದಕ್ಷಿಣದ ಕಡೆ ಹೋಗ್ತಾಯಿದ್ದೀನಿ. ಎಲ್ಲ ಒಂದು ಕಡೆ ಹೋಗೋಣ, ಎಲ್ಲ ನೋಡ್ಕೊಂಡು ಹೋಗೋಣ. ಒಂಟಿಯಾಗಿ ಹೋಗೋಣ. ಕಷ್ಟ ಕಾಲದಲ್ಲಿ ನಾವು ಒಂಟಿಯಾಗಿ ಹೋಗ್ಬೇಕಾಗುತ್ತೆ. ರಾತ್ರಿ ಹೊತ್ತು ಇರುತ್ತೆ, ಒಂಟಿಯಾಗಿ ಓಡಾಡಬೇಕಾಗುತ್ತೆ. ಎಲ್ಲ ಹೋಗೋಣ. ಊರಿಂದ ದೂರ ಹೋಗ್ತಾಯಿದ್ದೀನಿ ಈಗ ನಾನು. ಊರು ತುಂಬ ದೂರ ಇದೆ, ಅದು ಆ ಕಡೆ ಇದೆ. ಗೊತ್ತಾಯ್ತಲ್ಲ. ನಾವು ಹೀಗೆ ರಸ್ತೆಯಲ್ಲಿ ಹೋಗೋಣ, ಎಲ್ಲೋ ಒಂದು ಕಡೆ ಹೋಗೋಣ. ಓಕೆ, ಎಲ್ಲೋ ಒಂದು ಕಡೆ. ಇವರಾ ಎಲ್ಲಿಗೆ ನಿಲ್ಲಿಸ್ತೇನೆ ನಾನು ಸ್ಟೋರಿ. ಆಸ್ಪತ್ಕಟ್ಟೆಗಳಿರುತ್ತೆ ಊರಿನ ಹೊರಗೆ. ಒಂದಲ್ಲ ಎರಡಲ್ಲ, ಅಂದರೆ ನಾಗರಕಟ್ಟೆ ಒಂದಲ್ಲ ಎರಡಲ್ಲ, ಸುಮಾರು ಇರ್ತವೆ. ಎಷ್ಟು? ಸುಮಾರು ಇರ್ತವೆ ಇವರೇ. ಸುಮಾರು ಏನಿರ್ತವೆ? ಆಸ್ಪತ್ಕಟ್ಟೆಗಳು. ಸುಮಾರು ಆಸ್ಪತ್ಕಟ್ಟೆಗಳು ಇರ್ತವೆ. ಆದರೆ ಜನ ಏನು ಮಾಡ್ತಾರೆ, ಆ ಮರಗಳೆಲ್ಲ ಮಾರ್ಕೊಬಿಡ್ತಾರೆ. ಏನಕ್ಕೆ? ಜೀವನೋಪಾಯಕ್ಕೆ ಅಂತ ಮಾರ್ಕೊಬಿಡ್ತಾರೆ. ನಾನು ಕಥೆ ಹೇಳ್ತಿರೋದು ನಿಮಗೆ. ನೋಡಿ, ಇದೊಂದು ಮರ ಇದೆ, ಹುಣಸೆ ಮರ ಇದೆ. ಗೊತ್ತಾಯ್ತಲ್ಲ, ಹುಣಸೆ ಮರ ಇದೆ. ಇದು ಹುಣಸೆ ಮರ. ಗೊತ್ತಾಯ್ತಲ್ಲ, ಏನು ಮರ ಇದು? ಹುಣಸೆ ಮರ. ಇದೇನೋ ಇದೆ, ತೋಟ ಇದೆ. ಈ ತೋಟ ಒಳಗೆ ಹೋಗೋಣ. ಏನಿದೆ ಇದು ನೋಡೋಣ. ಏನಿದೆ ಹೋಗೋಣ.
ಓಕೆನಾ? ಆಮೇಲೆ ಏನಾಯಿತು ಗೊತ್ತಾ? ಅಲ್ಲಿ ಹುಣಸೆ ನಾಗರಕಟ್ಟೆಗಳಿರುತ್ತೆ. ಏನಿರುತ್ತೆ? ನಾಗರಕಟ್ಟೆಗಳಿರುತ್ತೆ. ನಾಗರಕಟ್ಟೆಗಳಿದ್ರೆ ಏನಾಗುತ್ತೆ, ಆ ಬೇವಿನ ಮರ, ಅಶ್ವತ್ಥ ವೃಕ್ಷ ಇತ್ಯಾದಿನೆಲ್ಲ ಕೆಲವರು ಹಾಳು ಮಾಡ್ತಾರೆ. ಅವಿನ ಕಡಿದು ತಮ್ಮ ಹಾಳು ಮಾಡಿ ಅಲ್ಲಿ ನಾಗರ ಕಟ್ಟೆಗಳನ್ನು ಹಾಳು ಮಾಡಿಬಿಡ್ತಾರೆ. ಅಶ್ವತ್ಥ ಕಟ್ಟೆನೇ ಹಾಳು ಮಾಡಿಬಿಟ್ಟು ಅಲ್ಲೇನೂ ಇಲ್ಲದೆ ಮಾಡಿಬಿಡ್ತಾರೆ. ಲಾಸ್ಟಿಗೆ ಇವರು ಮನೆಗಳು ಕಟ್ಕೊಬಿಡ್ತಾರೆ. ಮನೆಗಳು ಕಟ್ಕೊಬಿಡ್ತಾರೆ. ಗೊತ್ತಾಯ್ತಲ್ಲ? ಮನೆಗಳು ಕಟ್ಕೊಬಿಡ್ತಾರೆ. ಮನೆಗಳು ಕಟ್ಕೊಬಿಟ್ರೆ ಸ್ವಾರ್ಥಕ್ಕೆ, ಅಂದರೆ ಇಲ್ಲಿ ನಾಗರಕಟ್ಟೆಗಳು ಒಂದು ಕಾಲದಲ್ಲಿ ಮಡಗಿದ್ದಾರೆ. ನಾಗರಕಟ್ಟೆಗಳು ಎತ್ತಕ್ಕೆ ಮಡಗಿದ್ದಾರೆ? ಪೂಜೆ ಮಾಡಲಿಕ್ಕೆ ಅಂತ. ಆದರೆ ಅದನ್ನೆಲ್ಲ ಹಾಳು ಮಾಡ್ತಾರೆ. ಆಮೇಲೆ ಯಾವುದೋ ಒಂದೋ ಎರಡೋ ಉಳಿಯುತ್ತೆ. ಆಮೇಲೆ ಒಂದೋ ಎರಡೋ ಉಳಿದ್ರೆ ಅದನ್ನು ಕನಿಷ್ಠ ಅದನ್ನಾದರೂ ಉಳಿಸ್ಕೋಬೇಕಲ್ವ? ಅದನ್ನೂ ಉಳಿಸ್ಕೊಂಡಿಲ್ಲ. ಗೊತ್ತಾಯ್ತಲ್ಲ? ಫೈನಲ್ಲಾಗಿ ಅವರು ಮಾಡಿದ ಆ ಸ್ವಾರ್ಥಕ್ಕಾಗಿ ಬರಗಾಲ ಬಂದಿರುತ್ತೆ. ಅನಂತರ ಕೆಲವರು ಇರ್ತಾರಲ್ಲ ಒಳ್ಳೆಯವರು, ಅವರು ಮತ್ತೆ ಆ ಭಗವಂತನಿಗೆ ಪ್ರಾರ್ಥನೆ ಇಡ್ತಾರೆ, ದೇವರೇ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡು, ನಮ್ಗೆ ಒಳ್ಳೇದು ಮಾಡು ಅಂಥೇಳಿ ಏನು ಮಾಡ್ತಾರೆ? ಕಷ್ಟಗಳಿಂದ ಪಾರು ಮಾಡು ಅಂಥೇಳಿ ಭಗವಂತನಿಗೆ ಪ್ರಾರ್ಥನೆ ಇಡ್ತಾರೆ. ಗೊತ್ತಾಯ್ತಲ್ಲ? ಭಗವಂತನಿಗೆ ಪ್ರಾರ್ಥನೆ ಇಡ್ತಾರೆ. ಆವಾಗ ಭಗವಂತನಿಗೆ ಪ್ರಾರ್ಥನೆ ಇಟ್ಟರೆ ಏನಪ್ಪ ಆಗುತ್ತಂದರೆ, ಭಗವಂತನಿಗೆ ಪ್ರಾರ್ಥನೆ ಇಡ್ತಾರೆ. ಆಮೇಲೆ ಮತ್ತೆ ಭಗವಂತನಿಗೆ ಕರುಣೆ ಬರುತ್ತೆ. ಯಾರೋ ಒಳ್ಳೆಯವರು ಇಟ್ರಲ್ಲ ಅಂತ, ಪ್ರಾರ್ಥನೆ ಇಟ್ರಲ್ಲ ಅಂತ. ಮತ್ತು ಭಗವಂತ ಏನು ಮಾಡ್ತಾನೆ, ತಮ್ಮ ಅನುಯಾಯಿಗಳಿರ್ತಾರಲ್ಲ, ತಮ್ಮವ್ರು ಯಾರೋ ಅನುಯಾಯಿಗಳು ಅಂದರೆ ತಮ್ಮ ಭಕ್ತರು ಎಲ್ಲಿ ಯಾವುದೋ ಒಂದು ಲೋಕದಲ್ಲಿ, ಅದು ದೇವಲೋಕ, ಕೈಲಾಸನೋ ವೈಕುಂಠನೋ ಏನೋ ಒಂದು ಇರುತ್ತಲ್ಲಪ್ಪ, ಅಲ್ಲಿಂದ ಅವರು ತಮ್ಮ ಒಂದು ದೂತರು ಅಂತಾರಲ್ಲ ಅಥವಾ ಭಕ್ತರು ಅಂತಾರಲ್ಲ, ಅವರನ್ನು ಏರ್ಪಾಟ್ ಮಾಡ್ತಾರೆ. ಅವರು ಈ ಭೂಮಿ ಮೇಲೆ ಹುಟ್ಟುತ್ತಾರೆ. ಅವರು ಧರ್ಮ ಕಾರ್ಯ ಮಾಡಬೇಕು. ಒಂದೊಂದು ಕಡೆ ಒಬ್ಬೊಬ್ಬರು ಓಡಾಡ್ತಾರೆ. ಗೊತ್ತಾಯ್ತಲ್ಲ? ಒಂದೊಂದು ಕಡೆ ಒಬ್ಬೊಬ್ಬರು ಓಡಾಡ್ತಾರೆ. ಆಮೇಲೆ ಏನಾಗುತ್ತೆ, ಅವರು ಒಬ್ಬ ಅವತಾರ ಪುರುಷ ಅನ್ನೋ ಥರ ಆಗುತ್ತೆ. ಹುಟ್ಟುತ್ತಾರೆ. ಆಮೇಲೆ ಅವರು ಹುಟ್ಟಿದ ಆದಮೇಲೆ ಬಾಲ್ಯದ ಜೀವನವನ್ನು ಕಳೀತಾರೆ. ಅದು ಒಂದು ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಅವ್ರನ್ನ ದೈವನೇ
ಆ ಭಗವಂತ ಆ ಭಗವತಿನೇ ನೇಮಕ ಮಾಡಿರ್ತಾರೆ. ಬಡಗುಂಬಟದ ಕುಟುಂಬದಲ್ಲಿ ಹುಟ್ಟಿ ಬೇಟೆಗಾರರ ಮಕ್ಕಳು ಬೇಟೆಯಾಡೋರ ಜೊತೆ ಸೇರಿಕೊಂಡು ಆ ಚಿಕ್ಕ ಒಂದು ಹುಡುಗ ಬೇಟೆಗಾರರ ಜೊತೆ ಸೇರಿಕೊಂಡು ಬೇಟೆ ಆಡೋದನ್ನು ಕಲಿತಾನೆ. ಬೀಡಿ ಸಿಗರೆಟ್ ಕುಡಿಯೋದು ಏನೆಲ್ಲ ಬೇಟೆಗಾರರ ಮಕ್ಕಳು ಅಂದಮೇಲೆ ಇನ್ನೇನೆಲ್ಲ ಮಾಡ್ತಾರೆ, ಅದೇ ತಾನೇ ಮಾಡ್ತಾರೆ. ಹಾಗೆ ಇನ್ನೂ ಕೆಲವೆಲ್ಲ ಇರ್ತಾರಲ್ಲ ಇಂಥ ಮಕ್ಕಳು ಅವ್ರ ಜೊತೆಲ್ಲ ಸೇರಿಕೊಂಡು ಬೀಡಿ ಸಿಗರೆಟ್ ಕುಡಿಯೋದು ಇತ್ಯಾದಿ ಇತ್ಯಾದಿ ಕೆಟ್ಟ ಕೆಲಸ ಮಾಡೋದು. ನ್ಯಾಯವಾಗಿ ಸ್ಕೂಲ್ಗೂ ಕರೆಕ್ಟಾಗಿ ಹೋಗದೆ ಮಾಡ್ತಿರ್ತಾನೆ. ಆದರೆ ಆ ದೈವ ಏನಿದೆ, ಆ ಭಗವಂತ ಭಗವತಿ ಅವರ ಆಶೀರ್ವಾದದಿಂದ ಹುಟ್ಟಿದ ಆ ಮಗು ಅಂತ ಅಂದ್ಕೋಬೋದು. ಅವ್ರು ಯಾವತ್ತೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ, ಕೆಟ್ಟೋಗೋದಕ್ಕೆ ಬಿಡೋಲ್ಲ. ಈ ವಿಚಾರ ನಿಮ್ಗೆ ಗೊತ್ತು. ಅದಕ್ಕೆ ಅವರು ಒಳ್ಳೆಯ ಮಾರ್ಗಕ್ಕೆ ತರಲಿಕ್ಕೆ ಏನಿದೆ ಶಾಲೆ ಅಂತ, ಸ್ಕೂಲ್ ಅಂತ, ಅಲ್ಲಿ ಒಂದು ಉಪದೇಶ ಆಗ್ತದೆ ಬೇರೆಯವ್ರ ಮುಖಾಂತರ, ಬೇರೆ ಗುರುಗಳ ಮುಖಾಂತರ ಒಂದು ಉಪದೇಶ ಆಗುತ್ತೆ ಅಲ್ವಾ? ಉಪದೇಶ ಆಗುತ್ತೆ. ಯಾವಾಗ ಉಪದೇಶ ಆಗುತ್ತೆ ಆಗ ಸ್ಕೂಲಲ್ಲಿ ಉಪದೇಶ ಅಂದರೆ ಏನು? ಮಾಮೂಲಿ ಸರ್ಕಾರಿ ಸ್ಕೂಲಲ್ಲಿ ಏನು ಉಪದೇಶ ಆಗುತ್ತೆ? ಪಾಠ ಮಾಡ್ತಾರೆ. ಏನು ಪಾಠ? ಬುದ್ಧ ಮತ್ತು ಮಹಾವೀರನ ಪಾಠ. ಬರೀ ಅರ್ಧ ಗಂಟೆ ಪಾಠ ಕೇಳಿ ಮಾಂಸಾಹಾರಿ ಆಗಿರ್ತಕ್ಕಂಥ ವಿದ್ಯಾರ್ಥಿ, ಬೇಟೆಗಾರನಾಗಿರ್ತಕ್ಕಂಥ ವಿದ್ಯಾರ್ಥಿ ಅವೆರಡನ್ನೂ ತ್ಯಾಗ ಮಾಡ್ತಾನೆ. ಮಾಂಸಾಹಾರನೂ ತ್ಯಾಗ ಮಾಡ್ತಾನೆ, ಬೇಟೆ ಆಡೋದನ್ನು ತ್ಯಾಗ ಮಾಡ್ತಾನೆ. ಆದರೆ ತನ್ನ ತಂದೆ ತಾಯಿ ಅಣ್ಣ ತಂಗಿ ಬಂಧುಗಳು ಇವರೆಲ್ಲ ಮಾಂಸಾಹಾರಿಗಳೇ. ಅವರ ಮಧ್ಯದಲ್ಲಿ ಇದ್ದುಕೊಂಡೇ ಮಾಂಸಾಹಾರನ ತ್ಯಾಗ ಮಾಡ್ತಾನೆ. ಅನಂತರ ವಿದ್ಯಾಭ್ಯಾಸ ಮುಂದುವರಿತೆ. ಆದರೆ ತನ್ನ 2ನೇ ತರಗತಿಯಲ್ಲೇ ತನ್ನ ತಂದೆನ ಕಳ್ಕೊತಾನೆ. 2ನೇ ತರಗತಿಯಲ್ಲಿ, 6ನೇ ತರಗತಿಯಲ್ಲಿ ತಾಯಿನ ಕಳ್ಕೊತಾನೆ. ಆಮೇಲೆ ಅನಾಥನಾಗಿ ಹೋಗ್ತಾನೆ. ಆದರೆ ತನ್ನ ತಂದೆ ಮೊದಲ ಪತ್ನಿ ಸಾಕ್ತಾಳೆ. ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಸ್ವಲ್ಪ ನೋಡ್ತಾರೆ. ಆ ರೀತಿ ಲಾಸ್ಟ್ಗೆ ಹಾಸ್ಟ್ಲಲ್ಲಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಇಲ್ಲಿ ಬಡತನ, ತಿನ್ನಲಿಕ್ಕೂ ಗತಿ ಇಲ್ಲ, ಕುಡಿಲಿಕ್ಕೂ ಏನೂ ಇಲ್ಲ. 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಕಾಲೇಜ್ಗೆ ಹೋಗೋದು ಅಂದರೆ ಆಗಲ್ಲ. ಹಾಸ್ಟ್ಲಲ್ಲೇ 5 ವರ್ಷ ಕಳೆದೋಗುತ್ತೆ, 6ನೇ ತರಗತಿಯಿಂದ 10th ಆಮೇಲೆ ಬೇರೆ ಊರಿಗೆ ಹೋಗ್ಬೇಕು. 20-25 ಜಿಲ್ಲೆಗೆ ಹೋಗ್ಬೇಕು. ಆ ಜಿಲ್ಲೆನಲ್ಲಿ ಕಾಲೇಜು. ಹಾಸ್ಟೆಲಲ್ಲಿ ಸೀಟ್ ಇಲ್ಲ ಅಂದಮೇಲೆ ಇನ್ನು ಅಲ್ಲಿ ಹೋಗಿ ಏನು ಮಾಡೋದು? ಹಾಸ್ಟೆಲಲ್ಲಿ ಸೀಟ್ ಇಲ್ಲ ಅಂದರೆ ಅಲ್ಲಿ ಹೋಗಿ ಏನು ಮಾಡೋದು? ಆಗಲ್ಲ. ಹೌದಾ ಇಲ್ವಾ? ಕಾಲೇಜು ಆಗೋದಿಲ್ಲ. ಕಾಲೇಜ್ ಹೆಂಗೆ ಓದೋದು? ಇಲ್ಲಿ 6ರಿಂದ 6ನೇ ತರಗತಿಯಿಂದ 10th ಹಾಸ್ಟ್ಲಲ್ಲೇನೋ ಓದಿ ಆಯಿತು ಅಲ್ವಾ? ಈಗ ಏನು ಓದೋದೆಲ್ಲಿ? ಹಾಸ್ಟ್ಲಲ್ಲಿ ಸೀಟ್ ಇಲ್ಲ ಅಂದಮೇಲೆ ಅಲ್ವಾ? ಇವರೇ ಮನೆ ಬಂತು, ಮನೆಯಲ್ಲಿ ಸ್ವಲ್ಪ ಮಾತಾಡೋಣ. ಆಮೇಲೆ ಏನಾಗುತ್ತೆ, ಹಾಸ್ಟೆಲಲ್ಲಿ 6 ವರ್ಷ, 6ನೇ ತರಗತಿ 7ನೇ ತರಗತಿ 8ನೇ ತರಗತಿ 9ನೇ ತರಗತಿ 10ನೇ ತಾರೀಕು ಮುಗಿಯುತ್ತೆ. 10ನೇ ತರಗತಿ ಆಮೇಲೆ ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ, ಯಾಕಂದರೆ ಹಾಸ್ಟೆಲಲ್ಲಿ ಸೀಟ್ ಇಲ್ಲ. ಅಲ್ಲಿರೋದೇ 10ನೇ ತರಗತಿವರೆಗೂ ಹಾಸ್ಟೆಲ್, ಅದು ಹೋಬಳಿ ಲೆವೆಲ್. ಆನಂತರ ತಾಲೂಕು ಜಿಲ್ಲೆಗೆ ಹೋಗಬೇಕು, ಅದು 20-25 ಕಿಲೋಮೀಟ್ರ್ ಆಗುತ್ತೆ ಹಳ್ಳಿಗೆ. ಅಷ್ಟು ದೂರ ಹೋಗೋದಿರಲಿ. ಬೆಳಗ್ಗೆ 7 ಗಂಟೆಗೆ ಬಸ್ ಇರೋದು. ಆನಂತರ 2 ಗಂಟೆಗೆ ಆ ಕಡೆಯಿಂದ ಈ ಕಡೆ ಬಸ್ ಬರುತ್ತೆ. ಮತ್ತು ಸಂಜೆ 8:30 ಬರುತ್ತೆ. ಆವಾಗಲೂ 2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, 2.5 ಕಿಲೋಮೀಟ್ರ್ ಬರಬೇಕು, 5 ಕಿಲೋಮೀಟ್ರ್ ನಡಿಬೇಕು ಡೈಲಿ ಬಸ್ಗೆ. ಪಕ್ಕದಳ್ಳಿಗೆ ಹೋಗ್ಬೇಕು ಬಸ್ಗೆ. ಈ ಊರಲ್ಲಿ ಬಸ್ ಇರೋದಿಲ್ಲ, ಹುಟ್ಟಿದೂರಲ್ಲಿ. ಆ ಥರ ಪರಿಸ್ಥಿತಿ ಒಬ್ಬ ವ್ಯಕ್ತಿಗೆ. ಇಷ್ಟು ವಿಚಾರ ಯಾಕೆ ಹೇಳಿದೆ ಅಂದರೆ, ಆ ವ್ಯಕ್ತಿ ಮುಂದೆ 2.5 ತಿಂಗಳು ಮಾತ್ರ ಕಾಲೇಜ್ ಓದಲಿಕ್ಕೆ ಸಾಧ್ಯ ಆಯಿತು. ಬಿಟ್ಬಿಟ್ಟ.
ಕಾರಣ ಅಲ್ಲಿ ಹಾಸ್ಟೆಲ್ ಸಿಗಲಿಲ್ಲ, ಹಾಸ್ಟೆಲಲ್ಲಿ ಸೀಟ್ ಸಿಗಲಿಲ್ಲ. ಆಮೇಲೆ ಏನು ಮಾಡೋದು? ತಿನ್ನೋಕ್ಕಿಲ್ಲ, ಕುಡಿಯೋಕ್ಕಿಲ್ಲ, ಗತಿ ಇಲ್ಲ, ಕೂಲಿನೂ ಸಿಗಲ್ಲ ಎಲ್ಲಿ. ಆಗಿನ ಕಾಲದಲ್ಲಿ ಕೂಲಿಗಳೇ ಸಿಗ್ತಾ ಇರಲಿಲ್ಲ, ಕೆಲಸಗಳೇ ಇರಲಿಲ್ಲ. ಕೆಲಸಗಳೇ ಇಲ್ದಾಗ ಯಾರು ಕರೀತಾರೆ ಕೆಲಸಕ್ಕೆ? ಬಡತನ, ತಿನ್ನೋಕ್ಕೆ ಗತಿ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ತನ್ನ ತಾಯಿ, ತನ್ನ ತಂಗಿ, ಅಣ್ಣ ಎಲ್ಲೋ ಬೇರೆ ಕಡೆ, ಈ ಥರ ಪರಿಸ್ಥಿತಿ. ಅಂಥ ವ್ಯಕ್ತಿ ಕಡೆಗೂ ಯಾರೋ ಸ್ನೇಹಿತರ ಜೊತೆ ಸೇರಿ ಬೆಂಗಳೂರಿಗೆ ಹೋಗ್ತಾನೆ ಏನೋ ಒಂದು ಕೆಲಸಕ್ಕೆ ಅಂತ. ಅಲ್ಲಿ ವಾಚ್ಮನ್ ಕೆಲಸ ಮಾಡಿ, ಅದು ಯಾರೋ ಬೇರೆಯವರು ಉಪದೇಶ ಮಾಡಿದ್ರು, ನೀನು ಯಾಕೆ ವಾಚ್ಮನ್ ಕೆಲಸ ಮಾಡ್ತೀಯಾ, ಇನ್ನೂ ಚಿಕ್ಕ ವಯಸ್ಸು ಅಂತ. ಅವರ ಉಪದೇಶ ಕೇಳಿ ಆ ಕೆಲಸನೂ ಬಿಟ್ಟು ವರ್ಕ್ಶಾಪಲ್ಲಿ ಕೆಲಸ ಮಾಡಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ, ಲಾಸ್ಟಿಗೆ ಕೆಲಸ ಕಲಿಯೋಕ್ಕಾಗಲ್ಲ. ಕೆಲಸ ಹೆಂಗೋ 3 ವರ್ಷ ಕಷ್ಟಪಟ್ಟು ಕಲಿತು ಆಮೇಲೆ ಸ್ವಂತ ಕೆಲಸ ಮಾಡೋದ ಅಥವಾ ಬೇರೆಯವ್ರ ಹತ್ರ ಕೆಲಸ ಮಾಡೋದ, ಈ ಥರ ಕೂಡ ಒಂದು ಡಿಸೈಡ್ ಆಗುತ್ತೆ. ಆರೋಗ್ಯ ಬೇರೆ ಸರಿ ಇರಲ್ಲ. ಕಾರಣ ಜಪ, ತಪ, ಧ್ಯಾನ ಜೊತೆಗೆ ಹೀಟ್ ಆಗುತ್ತೆ ಆ ಕೆಲಸ, ವರ್ಕ್ಶಾಪ್ ಕೆಲಸ, ಫ್ಯಾಕ್ಟ್ರಿ ಕೆಲಸ. ಅಲ್ಲಿ ಎಷ್ಟೆಲ್ಲ ಕಷ್ಟಗಳು ಅಂದರೆ ಅದೆಲ್ಲ ಮುಂದೆ ನಾನು ವಿವರಿಸ್ತೀನಿ. ತನ್ನ ತಾಯಿಗೆ ಒಂದು 100 ರೂಪಾಯಿ ತಿಂಗಳಿಗೆ ಕಳಿಸ್ಕೊಂಡು ಆ ಜೀವನ ಮಾಡ್ತಾಯಿತ್ತು. ಅನಂತರ ಜಪ, ತಪ, ಧ್ಯಾನ ಮಾಡಿ ಅದೇ ವರ್ಕ್ಶಾಪಲ್ಲಿ, ಫ್ಯಾಕ್ಟ್ರಿಯಲ್ಲಿ ಸಮಾಧಿ ಸ್ಥಿತಿಯನ್ನು ಗಿಟ್ಸ್ಕೊಂಡಾಯ್ತು ಅವತ್ತು. ಸಮಾಧಿ ಅಂದರೆ ಆಲ್ರೆಡಿ ನಾನು ಈಗಾಗಲೇ ಸಪ್ತಚಕ್ರಗಳ ಬಗ್ಗೆ, ಸಮಾಧಿ ಅಂದ್ರೇನು ಅದರ ಬಗ್ಗೆ ತಿಳಿಸಿದ್ದೀನಿ. 6ನೇ ಚಕ್ರದಲ್ಲಿ, 4ನೇ ಅನಾಹತ ಚಕ್ರದಲ್ಲಿ ಅನಂತರ ತಿಳಿಸಿದ್ದೀನಿ. ಹೆಚ್ಚಾಗಿ ನೋಡಿ, ಹಿಂದಿನ ಭಾಗಗಳು ನೋಡಿ. ಆ ಸ್ಥಿತಿಗೆ ತಲುಪಿತ್ತು ಆಗ ಫಸ್ಟ್ ಟೈಮ್. ಆಗ ಭಗವಂತ ಅಥವಾ ಭಗವತಿ ಒಂದು ಶಕ್ತಿ ಏನಿದೆ ಅದೊಂದು ಉಪದೇಶ ಆಗುತ್ತೆ. ಅಶರೀರವಾಣಿ ಅಂತೀವಲ್ಲ, ಹಾಗೆ ನಮ್ಮದೇ ಆದ ಒಂದು ಪ್ರಜ್ಞಾಶಕ್ತಿ ಇರುತ್ತೆ, ಅದಕ್ಕೆ ಉಪದೇಶ ಆಗುತ್ತೆ. ಇನ್ಮೇಲೆ ನೀನು ಮದುವೆ ಮಾಡ್ಕೋಬೇಕು ಅಂದರೆ ಫ್ಯಾಮಿಲಿ ಸಂಸಾರಿ ಆಗಬೇಕು ಅಂತ. ಆವತ್ತಿಂದ ಉಪದೇಶ ಆದಮೇಲೆ ಮತ್ತೆ ಮದುವೆ ಮಾಡ್ಕೊಳ್ಳೋದು ಯಾವ ರೀತಿ? ನಾನು ವೆಜಿಟೇರಿಯನ್, ಪಕ್ಕ ಆಧ್ಯಾತ್ಮ ಜೀವಿ, ನನಗೆ ತಕ್ಕಾದ ಹುಡುಗಿಯಲ್ಲಿ ಸಿಗ್ತಾಳೆ. ಸಿಗಲಿಲ್ಲ, ಹುಡುಕಿ ಲಾಸ್ಟಿಗೆ ಸಿಗಲಿಲ್ಲ. ಕಡೆಗೆ ಒಬ್ಬರು ಸಿಗ್ತಾರೆ, ನಂಬಿಕೆಸ್ತರು ಅನ್ನಿಸ್ಕೊಂಡವ್ರು. ಇಬ್ಬರು ಸಿಗ್ತಾರೆ, ಇಬ್ಬರಲ್ಲಿ ಒಬ್ಬರನ್ನ ಮಾಡ್ಕೊಳ್ತಾರೆ. ಅನಂತರ ಬೇರೆ ಎಲ್ಲ ಒಂದು ಊರಲ್ಲಿ ಒಂದು ಟಿ ವಿ, ರೇಡಿಯೋ ಅಂಗಡಿ ಹಾಕ್ಕೊಳ್ಳಿರುತ್ತೆ. ಹೆಂಡತಿ ನಂಬಿಕೆ ಇದೆ ಹೆಂಡತಿ ಮೇಲೆ, ಒಳ್ಳೆಯವಳು. ಟಿ ವಿ ಅಂಗಡಿ 2 ಹಾಕ್ಕೊಳ್ಳಾಗುತ್ತೆ. ಅಲ್ಲಿ ಕರೆಂಟ್ಗಳಿರಲ್ಲ, ತುಂಬ ಕಷ್ಟ. ಬರೀ 3 ಅವರು ಒಂದು ದಿನಕ್ಕೆ ಶಿಫ್ಟಿಂಗು, ಜೊತೆಗೆ ರೋಗ, ಕಷ್ಟ. ಬಾಡಿಗೆ 3 ಕಡೆ ಕಟ್ಟಬೇಕು, 2 ಕಡೆ 2 ಅಂಗಡಿ, 1 ಮನೆ. ತುಂಬ ಕಷ್ಟ. ಸಾಲಗಾರರ ಕಾಟ, ರೋಗದ ಬಾಧೆ, ಅದು ಹಿಂಸೆ ಆಯಿತು. ಅನಂತರ ಒಂದು ಮಗುವಾಗುತ್ತೆ, ಅನಂತರ ಇನ್ನೊಂದು ಮಗುವಾಗುತ್ತೆ. ತುಂಬ ಕಷ್ಟ, ಹಿಂಸೆ. ಆ ಊರೇ ಬಿಟ್ಟು 9 ವರ್ಷ ಊರಲ್ಲಿದ್ದು 10ನೇ ವರ್ಷದಲ್ಲಿ ಬೆಂಗಳೂರಿಗೆ ಹೋಗಲಾಗುತ್ತೆ. ಮತ್ತೆ ಅಲ್ಲಿ ಕೂಡ ಕಷ್ಟಗಳೇ. ಉದ್ಯೋಗ ಇಲ್ಲ, ಈ ವ್ಯಾಪಾರದಲ್ಲಿ ಸುಳ್ಳು ಹೇಳಬೇಕು, ಸುಳ್ಳು ಹೇಳದೆ ಮೆಕ್ಯಾನಿಕ್ ಮಾಡೋಕ್ಕಾಗಲ್ಲ. ಅಲ್ಲಿ ಅಂಗಡಿ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಹಿಂಸೆ. ಹೆಂಗೋ ಮೇಂಟೈನ್ ಆಗುತ್ತೆ. ಆದರೆ ಜಪ, ತಪ, ಧ್ಯಾನ ಮತ್ತೆ ಶುರು ಮಾಡಿ ಆಧ್ಯಾತ್ಮದಲ್ಲಿ ಏನಾದರೂ ಮಾಡಿ ಸಾಧನೆ ಮಾಡಬೇಕಂತ ಪ್ರಯತ್ನ. ಆದರೆ ಸುಳ್ಳು ಹೇಳಬಾರ್ದಲ್ಲ, ಸುಳ್ಳು ಹೇಳಿದ್ರೆ ಒಲಿಯಲ್ಲ. 1ನೇದು. 2ನೇದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಇವೆರಡನ್ನೂ ಏನು ಮಾಡೋದು? ಅದೇ ಸಮಯಕ್ಕೆ ಅಂಗಡಿನ ಕ್ಲೋಸ್ ಮಾಡಲಾಯಿತು, ಮತ್ತು ವರ್ಕ್ಶಾಪ್ಗೆ ಕೆಲಸಕ್ಕೆ ಹೋಗಲಾಯಿತು. ಒಂದು ಕಾಲದಲ್ಲಿ 1997ರಲ್ಲಿ ಅದೇ ವರ್ಕ್ಶಾಪಲ್ಲಿ 1987ರಿಂದ 1987ರಿಂದ 90ವರೆಗೂ ಅಲ್ಲೇ ಅದೇ ವರ್ಕ್ಶಾಪಲ್ಲಿ ಕೆಲಸ ಮಾಡಿದ್ದು, 91ರವರೆಗೂ. ಮತ್ತು ಅದೇ ವರ್ಕ್ಶಾಪ್ಗೆ 2005ರಲ್ಲಿ ಕಾಲಿಟ್ಟಿದ್ದು, ಮತ್ತೆ 5-6ನಲ್ಲಿ ಅದೇ ವರ್ಕ್ಶಾಪಲ್ಲಿ ಕೆಲಸ ಮಾಡಿದ್ದು. ನೆಕ್ಸ್ಟ್ ಆಗ ತಪಸ್ಸಾಧನೆ. ಕಾರಣ 3ನೇ ಮಗುವಿಗೆ ಡೆಲಿವರಿಗೆ ಆ ಅಮ್ಮ ಹೋದಾಗ, 3ನೇ ಏನು ಹೆಂಡ್ತಿ ಇದ್ದಾಳೆ, ಹೆಂಡ್ತಿ 3ನೇ ಮಗುವಿಗೆ ಡೆಲಿವರಿಗೆ ಹೋದಾಗ ತಪಸ್ಸಾಧನೆ ಮಾಡಲಾಯಿತು. ಈಗ ಏನು ಉಪಯೋಗ? ಒಂದು ಅಂಗಡಿಗಳು ಕ್ಲೋಸ್ ಮಾಡಾಯಿತು,
ಅಂಗಡಿ ಕ್ಲೋಸ್ ಮಾಡಾಯಿತು, ಬೇರೆಯವ್ರಿಗೆ ಬಿಟ್ಕೊಡ್ಲಾಯಿತು, ಮತ್ತು ವರ್ಕ್ಶಾಪ್ಗೆ ಡ್ಯೂಟಿಗೆ ಹೋಗ್ಲಾಯಿತು. ಈಗ ಸುಳ್ಳು ಹೇಳೋಂಥ ಪರಿಸ್ಥಿತಿ ಇರೋದಿಲ್ಲ, ಸತ್ಯದಿಂದ ಬದುಕ್ಬೋದು. ಸುಳ್ಳು ಹೇಳ್ದೆ ನಾವು ಬೆಳಗ್ಗೆ ಒಂದು 4 ಅವರ್ 5 ಅವರ್ ಅಷ್ಟೇ ಪಾರ್ಟ್ ಟೈಮ್ ಕೆಲಸ, ಇನ್ನು ಉಳಿದಂತೆ ಧ್ಯಾನ ಮಾಡೋದು, ತಪಸ್ಸು ಮಾಡೋದು, ಮನೆ ಬಾಗಿಲು ಹಾಕ್ಕೊಂಡು. ಯಾಕಂದರೆ ಹೆಂಡತಿ ಡೆಲಿವರಿಗೆ ಹೋಗಿದ್ದಾಳೆ, ಈಗ ಬ್ರಹ್ಮಚಾರ್ಯ ಪಾಲನೆ ಮಾಡ್ಬೋದು. ವರ್ಕ್ಶಾಪಲ್ಲಿ ಓನ್ಲಿ 4 ಅವರ್ ಕೆಲಸ ಮಾಡಿ ಹಣ ತಗೋಬೋದು, ಜೀವನಕ್ಕಾಗುತ್ತೆ. ಆದರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. 6 ತಿಂಗಳು ಬಾಡಿಗೆ ಕಟ್ಟಿಲ್ಲ, ಈ ಕಡೆ ಸಾಧನೆ ಆಗಿಲ್ಲ. 8 ತಿಂಗಳಾಗಿದೆ, ಬಾಡಿಗೆ ಕಟ್ಟಿಲ್ಲ, ಸಾಧನೆ ಆಗಿಲ್ಲ. ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು, ಸಾಧನೆ ಆಗ್ತಾಯಿಲ್ಲ. ಭಗವಂತ ಪ್ರತ್ಯಕ್ಷ ಆಗ್ತಾಯಿಲ್ಲ, ಭಗವಂತ ದರ್ಶನ ಕೊಡ್ತಾ ಇಲ್ಲ. ಇನ್ನೇನು ಆತ್ಮಹತ್ಯೆ ಮಾಡ್ಕೊಬಿಡೋಣ ಅನ್ನೋ ಪರಿಸ್ಥಿತಿ. ಅಂಥ ಸಮಯಕ್ಕೆ ಭಗವಂತನ ದರ್ಶನ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಅಷ್ಟೆಲ್ಲ ಕುಂಡಲಿನಿ ಸಾಧನೆ ಯಶಸ್ಸನ್ನು ಕಾಣಲಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಕುಂಡಲಿನಿ ಸಾಧನೆ ಮಾಡೋಕ್ಕೆ ಹೋಗಿಲ್ಲ, ಭಗವಂತನ ಧ್ಯಾನ ಮಾಡಲಿಕ್ಕೆ ಹೋಗಿರೋದು, ಹೊಲಿಸ್ಕೊಳ್ಳಿಕ್ಕೆ ಹೋಗಿರೋದು. ಅಂಥ ಪರಿಸ್ಥಿತಿಯಲ್ಲಿ ಕುಂಡಲಿನಿ ಸಾಧನೆ ಆಗುತ್ತೆ, ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಧನ್ಯೋಸ್ಮಿ 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 ಅಂತ ಆ ಭಗವಂತನಿಗೆ ಹೇಳಲಾಗುತ್ತೆ. ಬೇಕಾಗಿರೋ ವರ ಕೇಳ್ಕೊಳ್ಳಾಗುತ್ತೆ. ಇದೆಲ್ಲ ಆಮೇಲೆ ಹೆಂಡತಿ ಮಗು ತಗೊಂಡು ಬರ್ತಾಳೆ. ಅಷ್ಟೊತ್ತಿಗೆ ಸಾಕಷ್ಟು ಸಿದ್ಧಿಗಳು ದರ್ಶನಗಳೆಲ್ಲ ಆಗಿರುತ್ತೆ. ಆಮೇಲೆ ಹೆಂಗೋ ಸಂಸಾರ ನಡೆಯುತ್ತೆ. ಆದರೆ ನೆಕ್ಸ್ಟು ದುಷ್ಟರು ಒಕ್ಕರ್ಸ್ಕೊಳ್ತಾರೆ. ಕೆಲವು ದುಷ್ಟರು ಈ ಹಾಲಿನಂಥ ಮೊಸರಿನಂಥ ಸಂಸಾರದಲ್ಲಿ ಮಧ್ಯದಲ್ಲಿ ಕೆಲವರು ಒಕ್ಕರ್ಸ್ಕೊಳ್ತಾರೆ. ಅವರಿಂದ ಸಂಸಾರ ಅಲ್ಲೋಲ್ ಕಲ್ಲಲಾಗುತ್ತೆ. ಅನಂತರ ಆ ಬೆಂಗಳೂರ ಬಿಟ್ಟು ಶ್ರೀರಂಗಪಟ್ಟಣ ಹೋಗಬೇಕಾಗುತ್ತೆ. ಅಲ್ಲಿ ಎಲ್ಲ ಭಗವಂತನಿಚ್ಛ ಗುರುವಿಚ್ಛ ಅನ್ನೋ ಥರ ಮತ್ತು ಮೈಸೂರು ಅಲ್ಲಿ ಮತ್ತು ಸಂಶೋಧನೆ ಶುರು ಮಾಡಲಾಗುತ್ತೆ. ಮತ್ತು ಅಲ್ಲಿ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಬಿಟ್ಟು ಮತ್ತೆ ಬೆಂಗಳೂರು ಬರಲಾಗುತ್ತೆ. ಆದರೆ ಬೆಂಗಳೂರಲ್ಲಿ ಬರ್ತಾ ಅದೇನೋ ಹೇಳ್ತಾರೆ, ರಾಯಿನ ಕುದುರೆ ಕತ್ತೆ ಆಯಿತು ಅಂತ. ಯಾರು 18 ವರ್ಷ ತನಗೆ ಸಹಕಾರಿ ಆಗಿದ್ದರು ತಮ್ಮ ಬಂಧುಗಳು ಮಿತ್ರರು, ಅವರೇ ದ್ರೋಹ ಮಾಡ್ತಾರೆ. ಮಿತ್ರರು ಬಂಧುಗಳೇ ದ್ರೋಹ ಮಾಡ್ತಾರೆ. ಅನಂತರ ಅವರಿಂದ ದೂರ ಆಗಬೇಕಾದ ಪರಿಸ್ಥಿತಿ ಬರುತ್ತೆ. ಆಮೇಲೆ ಯಾರು ಸಹವಾಸ ಬೇಡ, ಇನ್ಮೇಲೆ ನಾನಾಯಿತು, ನನ್ನ ಜೀವನ ಆಯಿತು, ಭಗವಂತ ಆಯಿತು ಅಂತ ಕಾಲ ಕಳೀತಾ ಇರಬೇಕಾದ್ರೆ ಶಿವನ್ DRDO ಶಿವನ್ ಅಲ್ಲ ಸಾರಿ ಇಸ್ರೋ ಶಿವನ್ ಅಧ್ಯಕ್ಷರು, ಅವ್ರ ತಂಡ, ಅವ್ರ ಟೀಮ್ ಏನಿದೆ, ಚಂದ್ರಯಾನ ಪ್ರಾರಂಭ ಮಾಡ್ತಾರೆ. ಆದರೂ ಅದ್ರಲ್ಲಿ ಫೇಲ್ ಆಗ್ತಾರೆ. 90% ಸಕ್ಸಸ್ ಆಗಿರ್ತಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಎಲ್ಲ ಮೀಡಿಯಾಗಳಲ್ಲಿ ಹೊಗಳ್ತಾರೆ. ಕನಿಷ್ಠ 90% ಹೋಗಿ ಫೈಲರ್ ಆದ್ರಲ್ಲ, ಪರವಾಗಿಲ್ಲ, ನೆಕ್ಸ್ಟ್ ಟ್ರೈ ಮಾಡಿ ಅಂತ ಎಲ್ಲರೂ ಖುಷಿಯಾಗೇ ಇರ್ತಾರೆ. ಎಲ್ಲ ಕಡೆ ಅಪ್ಶೇಟ್, ಎಲ್ಲ ಕಡೆ ಹೊಗಳ್ತಾರೆ. ನನಗೆ ಆಶ್ಚರ್ಯ ಆಯಿತು. ಫೈಲ್ ಆಗಿದ್ದಾರೆ, 90% ಆದಮೇಲೆ ಫೈಲ್ ಆಗಿದ್ದಾರೆ. ಅವ್ರಿಗೆ ಎಷ್ಟೊಂದು ಒಳ್ಳೆಯ ಹೆಸರಿದೆ. ಹಂಗಿದ್ಮೇಲೆ ನಾನು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಸಾಧಿಸಿದ್ದೀನಿ, ಫೈಲರ್ ಆಗಿದ್ದೀನಿ, ಪರವಾಗಿಲ್ಲ. ನನಗೆ ಆರೋಗ್ಯ ಕೊಟ್ಟಿದ್ದಾನೆ ದೇವರು, ಯಾವುದೇ ರೋಗ ಇಲ್ಲ, ಸಾಲ ಇಲ್ಲ, ₹1 ಕೂಡ ಸಾಲ ಇಲ್ಲ, ಇನ್ನೇನು ಬೇಕು. ನಾನು ಬಂಧುಗಳಿಂದ ದೂರ ಆಗಿದ್ದೀನಿ, ಏಕಾಂಗಿ ಆಗಿದ್ದೀನಿ, ಏಕಾಂತವಾಗಿದ್ದೀನಿ. ಮೊದಲು ಅಷ್ಟೇ, ಸಂಸಾರ ಇರೋವಾಗಷ್ಟೇ ಎಲ್ಲ ಒಂದು ಕಡೆ ಮನೆ ಇರೋದು, ಇನ್ನೆಲ್ಲ ಸ್ವಲ್ಪ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ರೂಮ್ ಮಾಡಿಕೊಂಡು ಅಥವಾ ರಿಸರ್ಚ್ ಸೆಂಟ್ರ್ ಮಾಡಿಕೊಂಡು ಸಂಶೋಧನಾ ಕೇಂದ್ರ ಮಾಡಿಕೊಂಡು ಧ್ಯಾನ ತಪಸ್ಸು ಮಾಡ್ತಿದ್ದೆ. ಅದೇನು ನನಗೆ ಇದೇನು ಹೊಸ್ತಲ್ಲ ಏಕಾಂಗಿ ಇರೋದು. ಫ್ಯಾಮ್ಲಿ ಕಟ್ಕೊಂಡಾಗೂ ಹಾಗೆ ಇರ್ತಿದ್ದೆ, ಇವಾಗೂ ಹಾಗೆ ಇದ್ದೀನಿ ಒಂಟಿಯಾಗಿ. ಇದರಲ್ಲಿ ಏನಿದೆ? ನಾನು ಹುಟ್ಟೋದು ಮುಂಚೆನೂ ಹೀಗೆ ಇದ್ದೆ, ಮದುವೆ ಮಾಡ್ಕೊಳ್ಳೋಕೆ ಮುಂಚೆನೂ ಹೀಗೆ ಇದ್ದೆ, ಈಗಲೂ ಹಂಗೆ ಇದ್ದೀನಲ್ಲ. ನನ್ನ ಜೊತೆ ದೈವ ಇದೆ, ದೈವಶಕ್ತಿ ತಂಡ ಇದೆ. ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟಭೈರವ, ಓಂ ಶ್ರೀ ಅಷ್ಟರುದ್ರ ಸಮೇತ ಶ್ರೀ ನಾಗಾನಂದಿ ಭೈರವೇಶ್ವರ ಅನ್ನೋ ನಾಮಾಂಕಿತ ಪವಾಡ ಬಸವ ಇದ್ದಾರೆ. ನಂದೀಶ್ವರ, ವಿಘ್ನೇಶ್ವರ ದೇವರಿಂದ, ವಿಘ್ನೇಶ್ವರ ಶಕ್ತಿಯಿಂದ, ಕುಮಾರಸ್ವಾಮಿ ಶಕ್ತಿಯಿಂದ, ಇಂದ್ರಾದಿ ದೇವತೆಗಳ ಶಕ್ತಿವರೆಗೂ ನನ್ನ ಜೊತೆ ಇದ್ದಾರೆ ಅನ್ನೋ ತೃಪ್ತಿ ಇತ್ತು, ಸಂತೋಷ ಆಯಿತು. ಅದಕ್ಕೆ ತೃಪ್ತಿ ಪಟ್ಕೊಂಡು ನಾನು ಧ್ಯಾನ, ನಾನು ತಪಸ್ಸು ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ಯಾವಾಗ ಚಂದ್ರಯಾನ ಫೈಲರ್ ಆಯಿತು 90%, ಅದು ಯಾವಾಗ ಪಬ್ಲಿಸಿಟಿ ಆಯಿತು, ಆವಾಗ ನನಗೊಂದು ಹೊಸ ಹುರುಪು ಬಂತು. ನಾನು ಕೂಡ ಫೈಲರ್ ಆಗಿದ್ದೀನಿ, ಪರವಾಗಿಲ್ಲ, ನಾನು ಏನು ಕಲ್ತಿದ್ದೀನಿ ಅದನ್ನೇ ಜಗತ್ತಿಗೆ ಕೊಡೋಣ. ಅದಕ್ಕೆ ಯೂಟ್ಯೂಬಲ್ಲಿ ಕೂತ್ಕೊಂಡೆ, ಯೂಟ್ಯೂಬಲ್ಲಿ. ಆಮೇಲೆ ಜ್ಞಾನ ಮಂದಿರ ಅಂತ, ಗುರುಕುಲ ಅಂತ, ಆಮೇಲೆ ಈಗ ಟ್ರಸ್ಟ್ ಅಂತ. ಇದು ಯಾವುದೂ ನನ್ನದಲ್ಲ, ಎಲ್ಲವೂ ಈ ಜಗತ್ತಿನದು ನನಗೆ ಗಿಫ್ಟ್ ಆಗಿ ಕೊಟ್ಟಿದೆ ಅಷ್ಟೇ.
ಏನೋ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆದರೆ ನನ್ನ ಬಂಧುಗಳು ನನ್ನಿಂದ ದೂರ ಇದ್ದಾರೆ, ಬೇಜಾರಿಲ್ಲ. ಕೆಲವು ಗುರುಮಕ್ಕಳು ಬಿಟ್ಟೋದ್ರು, ಅದು ಬೇಜಾರಿಲ್ಲ. ಆದರೆ ಕೆಲವು ಗುರುಮಕ್ಕಳು ಇಲ್ಲಿಂದ ಬಿಟ್ಟೋದ್ಮೇಲೆ ಯೂಟ್ಯೂಬಲ್ಲಿ ಕೂತ್ಕೊಂಡು ಕೆಟ್ಟ ಕೆಟ್ಟ ಕಾಮೆಂಟ್ಗಳು ನನಗೆ ಬರೀತಾರೆ, ತುಂಬ ಕೆಟ್ಟದಾಗಿ, ಹೊಲಸು, ತುಂಬ ಹೊಲಸಾಗಿ. ಅದು ನನಗೆ ಅಷ್ಟು ಬೇಜಾರಾಗಿಲ್ಲ. ಆದರೆ ನಮ್ಮ ಬಂಧುಗಳು ನನ್ನವರಾಗಿದ್ಕೊಂಡು ಅವರು ತಪ್ಪುಗಳು ಮಾಡ್ತಿದ್ರೆ, ಮಾಡಬಾರ್ದು ತಪ್ಪುಗಳು ಮಾಡಿದರೆ ಅದನ್ನು ನೋಡಿ ಕೇಳಿ ನನಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ಕೆಲವೊಂದು ವಿಚಾರ ಗೊತ್ತಾಯಿತು. ನಮ್ಮ ಬಂಧುಗಳು ಮಾಡ್ತಕ್ಕಂಥ ತಪ್ಪುಗಳು ಇವತ್ತು ಗೊತ್ತಾಯಿತು. ಅದಕ್ಕೆ ನಾನು ತುಂಬ ಫೀಲ್ ಆಯಿತು. ನನ್ನವರಾಗಿದ್ದುಕೊಂಡು ನನ್ನಿಂದ ಎಷ್ಟೋ ಉಪದೇಶ ಕೇಳಿ ನನ್ನ ಜೊತೆ ಎಷ್ಟೋ ದಿನ ಇದ್ದವರು, ಎಷ್ಟೋ ವರ್ಷಗಳಿದ್ದವರು, ನನ್ನ ಸಿದ್ಧಾಂತಗಳೇನಿದೆ, ಆಸೆಯೇ ದುಃಖದ ಮೂಲ. ನನ್ನ ಸಿದ್ಧಾಂತ ಹಿಂಸೆ ಮಾಡಬಾರ್ದು, ಅಂದರೆ ಮಾಂಸಾಹಾರ ಇರಬಾರ್ದು. ಆಸೆಯ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆಯ ಮೋಕ್ಷಕ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಇದು ನನ್ನ ಸಿದ್ಧಾಂತಗಳು. ಇದು ನನ್ನ ಸಿದ್ಧಾಂತ ಅನ್ನೋದಕ್ಕಿಂತ ಇಡೀ ಹಿಂದೂ ಧರ್ಮ, ಬುದ್ಧ, ಮಹಾವೀರ, ಹಾಗೆ ಇತರೆ ಧರ್ಮ, ಯಾರ್ಯಾರು ಅಹಿಂಸೆಯನ್ನು ಇಷ್ಟಪಡ್ತಾರೆ ಧರ್ಮಗಳು, ಗುರುಗಳು, ಆ ಸಿದ್ಧಾಂತ ಅಂತ ಹೇಳ್ಬೋದು. ಒಟ್ಟಾರೆ ದೈವಿ ಸಿದ್ಧಾಂತ, ಆ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಸಿದ್ಧಾಂತ ಇದು. ಆದರೆ ನನ್ನ ಬಂಧುಗಳು ಈ ಸಿದ್ಧಾಂತಗಳು ವಿರುದ್ಧವಾಗಿ ನಡ್ಕೊಂಡಾಗ ಮನಸ್ಸಿಗೆ ತುಂಬ ನೋವಾಯಿತು. ನನಗೆ ಗೊತ್ತಾಯಿತು ಕೆಲವೊಂದು ಮ್ಯಾಟ್ರ್, ಅವರು ಅರ್ಥ ಮಾಡ್ಕೋಬೇಕು ಯಾರು ಅಂತ. ಹಾಗೆ ಯಾರು ನಮ್ಮ ಶಿಷ್ಯರು ನನಗೆ ಹಿಂಸೆ ಯೂಟ್ಯೂಬಲ್ಲಿ ಅಲ್ಲಿ ಕೂತ್ಕೊಂಡು ಕೆಟ್ಟ ಕಾಮೆಂಟ್ ಮಾಡ್ತಾರೆ, ಅವರು ಅರ್ಥ ಮಾಡ್ಕೋಬೇಕು. ನಾನು ಯಾರಿಗಾಗಿ ಹೋರಾಟ ಮಾಡ್ತಾಯಿದ್ದೀನಿ, ಏತಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀನಿ, ನನ್ನ ಗುರಿ ಒಂದೇ. ಎಲ್ಲರೂ ಹುಟ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರೂ ಹೋಗ್ತಾರೆ. ನನ್ನ ಗುರಿ ಏನಪ್ಪ ಅಂದರೆ ಸನಾತನ ಹಿಂದೂ ಧರ್ಮ ಈಗಾಗಲೇ ನಶಿಸಿ ಹೋಗಿದೆ. ಏನಾದರೂ ಮಾಡಿ ಅದಕ್ಕೆ ಜೀವ ಕೊಟ್ಟು ಪೋಷಣೆ ಮಾಡಬೇಕು, ಮೇಲೆತ್ತಬೇಕು. ಇದು ನನ್ನ ಮೊದಲ ಗುರಿ. ಹಾಗೆ ಒಬ್ಬ ದೈವ ಭಕ್ತನಾಗಿ, ಒಬ್ಬ ಸಂತನಾಗಿ, ಶರಣನಾಗಿ, ಯೋಗಿಯಾಗಿ, ಋಷಿಯಾಗಿ ಈಗಾಗಲೇ ಎಷ್ಟು ಜನ ಮಂದಿ ನಮಗೆ ಮಾರ್ಗದರ್ಶನ ಆಗಿದ್ದಾರೆ. ಆ ತತ್ವಗಳನ್ನ ನಾನು ಪಾಲನೆ ಮಾಡಿ ಅದನ್ನು ಜಗತ್ತು ಕೊಡಬೇಕನ್ನೋದು. ನಾನೇನಾದರೂ ಸಂಶೋಧನೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದರೆ ಈಗಾಗಲೇ, ಅಥವಾ ಮುಂದೆ ಅದನ್ನು ಹೆಚ್ಚಾಗಿ ಕಂಡ್ರೆ, ಪೂರ್ಣ ಪ್ರಮಾಣದಲ್ಲಿ ಯಶಸ್ಸನ್ನು ಕಂಡ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಈ ಭೂಮಿ ಮೇಲಿರೋ ಎಲ್ಲ ಜನಾಂಗಕ್ಕೆ, ಮನುಕುಲಕ್ಕೆ, ಹಾಗೆ ಇತರ ಗ್ರಹಗಳದಲ್ಲಿರೋರಿಗೆ, ಕಷ್ಟದಲ್ಲಿರೋರಿಗೆ ಉಪಯೋಗ ಆಗುತ್ತೆ. ಅದಕ್ಕಾಗಿ ನಾನು ಏನಾದರೂ ಮಾಡಬೇಕು ಇಷ್ಟು ದಿನ ಕಷ್ಟಪಟ್ಕೊಂಡು ಬಂದಿದ್ದೀನಿ. ಆದರೆ ಮಧ್ಯದಲ್ಲಿ ನಮ್ಮಲ್ಲೇ ಇರೋ ವಿದ್ಯಾರ್ಥಿಗಳು, ಇಲ್ಲಿಂದ ಡಿಪಾರ್ ಆಗಿರೋರು, ಅಥವಾ ಇಲ್ಲಿಂದ ಬಿಟ್ಟೋಗಿರೋರು, ಅಥವಾ ನಮ್ಮ ಬಂಧುಗಳು ಈ ರೀತಿ ನಡ್ಕೊಂಡ್ರೆ, ನನ್ನ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ನನ್ನ ಸಾಧನೆಗೆ ಕಲ್ಲಾಕೋದು, ಮಣ್ಣೆಸೆಯೋದು, ಮಸಿ ಬಳಿಯೋದು ಮಾಡಿದರೆ ಎಷ್ಟು ಸರಿ. ಮನಸ್ಸಿಗೆ ತುಂಬ ಬೇಜಾರಾಯಿತು ಹೊತ್ತು. ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡೆ, ಗೊತ್ತಾಯಿತು, ತುಂಬಾ ಬೇಜಾರಾಯಿತು. ಮುಂದೊಂದು ದಿನ ನಾನು ಏನು ಅಂತ ವಿವರವಾಗಿ ಹೇಳ್ತೀನಿ, ನನ್ನ ಚರಿತ್ರೆಯನ್ನು ವಿವರವಾಗಿ ಹೇಳ್ತೀನಿ. ಈಗಾಗಲೇ ಯೋಗಿ ಜೀವನ ಸತ್ಯಕತೆ ಭಾಗ 1, 2, 3, 4 ಅಂತ ಸುಮಾರು 10 ಪಾರ್ಟ್ ಹಾಕಲಾಗಿದೆ. ಇದು ಮೋಸ್ಟ್ಲಿ 11ನೇ ಪಾರ್ಟ್ ಅನಿಸುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಭಕ್ತರೇ, ಹಿತೈಷಿಗಳೇ, ಶಿಷ್ಯರೇ, ಅಭಿಮಾನಿಗಳೇ, ಮಿತ್ರರೇ, ನಿಮ್ಗೆ ಒಳ್ಳೆಯದಾಗಲಿ. ಅದಕ್ಕೆ ನಾನು ಆಚೆ ಕಡೆ ನಿಮ್ಮನ್ನು ಕರ್ಕೊಂಡೋದೆ, ಸ್ವಲ್ಪ ಓಡಾಡ್ಕೊಂಡು ಬಂದೆ. ಆದರೂ ಮನಸ್ಸಿಗೆ ಬೇಜಾರಿದೆ. ನಿಮ್ಮ ಹತ್ರ ನನ್ನ ಕಷ್ಟನ ಹೇಳ್ಕೊಂಡೆ. ನನಗೆ ಸ್ವಲ್ಪ ಮನಸ್ಸಿನಲ್ಲಿರೋದು ಹೇಳ್ಕೊಂಡ್ರೆ ಸ್ವಲ್ಪ ಭಾರ ಕಮ್ಮಿ ಆಗುತ್ತಂತ. ಆದರೆ ನನ್ನ ಗುರಿ ಯಾವ ಕಾಲಕ್ಕೆ ನಾನು ಪೂರ್ಣ ಪ್ರಮಾಣದಲ್ಲಿ ಮುಟ್ತೀನಿ ಗೊತ್ತಿಲ್ಲ. ನಾನು ಸಾಯೋವರೆಗೂ, ನನ್ನ ಜೀವ ಇರೋವರೆಗೂ ಅದೇ ದೇಹದಲ್ಲಿ, ಅಥವಾ ಈ ಶರೀರ ಬಿಡೋವರೆಗೂ ಅದೇ ದೇಹದಲ್ಲಿ, ಅಥವಾ ಈ ಲೋಕದಿಂದ ಮುಕ್ತಿ ಹೊಂದೋವರೆಗೂ ನಾನು ಅದೇ ದೇಹದಲ್ಲಿ ಇರ್ತೀನಿ. ನನ್ನ ಗುರಿ ಒಂದೇ, ಆಸೆಯ ದುಃಖದ ಬಲ, ಹಿಂಸೆ ಮಹಾಪಾಪ, ಅಹಿಂಸೆ ಮೋಕ್ಷಕ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಇದರ ಜೊತೆಗೆ ಸತ್ಪಾತ್ರ ಜೀವಿಗಳು, ಸತ್ಪಾತ್ರ ಶಕ್ತಿಗಳು, ಸತ್ಪಾತ್ರ ವಸ್ತು, ವಿಷಯಗಳು ಏನೆಲ್ಲ ಇದೆ ಅದಕ್ಕೆ ನನ್ನಿಂದ ಸೇವೆ ಆಗಬೇಕು, ನನ್ನಿಂದ ಒಳ್ಳೆಯದಾಗಬೇಕು. ಅದಕ್ಕೆ ಎಲ್ಲದರ ದೈವಿ ಶಕ್ತಿ ಸಪೋರ್ಟ್ ನನಗೆ ಬೇಕು. ಇಷ್ಟನ್ನು ಕೇಳ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಹಿಂದಿನ ಭಾಗದ ಜೀವನ ಚರಿತ್ರೆಯನ್ನು ನೋಡಿ, ಹಾಗೆ ಮುಂದಿನ ಜೀವನ ಚರಿತ್ರೆಗಳನ್ನು ನೋಡಿ.
ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.